ಮನ ಮನದಲ್ಲಿ ಪ್ರತಿ ಕೈಯಲ್ಲಿ ಎಸ್ ಪ್ರತಿ ಕೈಯಲ್ಲಿ ನಾಟ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತು ನೀವು ಹೇಗೆ ಓದಬೇಕು, ಹೌ ಟು ಫೋಕಸ್ ಆನ್ ಯುವರ್ ಸ್ಟಡೀಸ್, ಹೌ ಟು ಕಾನ್ಸಂಟ್ರೇಟ್, ಮತ್ತೆ ಅದಕ್ಕೆ ಬೇಕಾಗಿರೋ ಸ್ಟಡಿ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡಕ್ಕೆ ಶಿವಾನಂದ್ ಭಟ್ ಕ್ಯಾದ್ಗೆ ಅವರು ಬಂದಿದ್ದಾರೆ. ವೆಲ್ಕಮ್ ಹಿಮ್ ವಿತ್ ಅ ರೌಂಡ್ ಆಫ್ ಅಪ್ಲಾಯ್ಸ್. ಇವ್ರ ಹೆಸರು ಶಿವಾನಂದ್ ಭಟ್ ಕ್ಯಾದ್ಗಿ ಅಂತ ಹೇಳಿ. ಸೊ ಇವರು ವಿದ್ವಾನ್ಗಳು, ಯಜುರ್ವೇದಿಗಳು, ಹಾಗೇನೆ ವಾಸ್ತು ಕೂಡ ಹೇಳ್ತಾರೆ, ಟ್ರೆಡಿಷನಲ್ ಮೆಥಡಲ್ಲಿ ಆಸ್ಟ್ರಾಲಜಿ ಕೂಡ ಹೇಳ್ತಾರೆ. ಇದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್, ಇವರು ಟೀಚರ್ ಮತ್ತೆ ಆರ್ಟಿಸ್ಟ್. ಇಷ್ಟೇ ಅಲ್ಲದೆ ಅವರು ಕೌನ್ಸಿಲರ್ ಕೂಡ. ಇದಿಷ್ಟೇ ಅಲ್ಲದೆ ಅವರಿಗೆ ಹಿ ಈಸ್ ಹೋಲ್ಡಿಂಗ್ ಪೇಟೆಂಟ್ ಯಾವುದ್ರ ಬಗ್ಗೆ ಅಂದರೆ ಮೆಡಿಟೇಷನ್ ಮತ್ತು ಸ್ಟಡಿ ಸ್ಕಿಲ್ಸ್ ಬಗ್ಗೆ ಹಿ ಈಸ್ ಹೋಲ್ಡಿಂಗ್ ಪೇಟೆಂಟ್. ಅವರು ಮಕ್ಕಳಿಗೆ ಟ್ರೈನ್ ಮಾಡೋದು ಅಷ್ಟೇ ಅಲ್ಲದೆ ಟೀಚರ್ಸಿಗೆ ಕೂಡ ಟ್ರೈನ್ ಮಾಡ್ತಾರೆ. ಸ್ಟೇಟ್ ಸಿಲೆಬಸ್ ಮತ್ತು CBSE ಬೋರ್ಡ್ ಎರಡು ಟೀಚರ್ಸ್ಗೆ ಟೀಚರ್ಸ್ ಟ್ರೈನರ್ ಕೂಡ ಹೌದು. ಸೊ ಇಟ್ ಈಸ್ ವೆರಿ ರೇರ್ ಎಲ್ಲಿ ನಾವು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಪ್ಲಸ್ ನಮ್ಮ ಭಾರತೀಯ ಸಂಸ್ಕೃತಿ ಎರಡರದ್ದು ಮಿಶ್ರ ಇವರು. ಓಕೆ, ಸೊ ಇವರು ಇವತ್ತು ನಿಮಗೆ ಸ್ಟಡಿ ಟೆಕ್ನಿಕ್ಸ್ ಮತ್ತು ಹೌ ಟು ಸ್ಟಡಿ, ಹೌ ಟು ಯೂಸ್ ಯೋರ್ ಮೈಂಡ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಐ ಹೋಪ್ ಯು ವಿಲ್ ಬಿ ಬೆನಿಫಿಟೆಡ್ ಫ್ರಮ್ ದಿಸ್ ಸೆಷನ್. ಎಸ್, ಸೊ ಪ್ಲೀಸ್ ವೆಲ್ಕಮ್ ಸರ್. ಈಗ ಸರ್ ಮಾತಾಡ್ತಾರೆ, ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ, ಅವ್ರು ಹೇಳಿದ್ದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ಥ್ಯಾಂಕ್ ಯು. ಸುಪ್ರಭಾತಂ ಸರ್ವೇಷಾಂ. ಎಲ್ಲೋ ಕೇಳ್ದಂಗಾಯ್ತು, ಏನಂತ ಹೇಳಿದ್ರೆ ಗೊತ್ತಾಯ್ತಾ ಹೇಳಿದ್ರು? ಸುಪ್ರಭಾತಂ ಗೊತ್ತಾಯ್ತು, ಮುಂದಿನ ಶಬ್ದ ಗೊತ್ತಾಗಿಲ್ಲ ಅಲ್ಲ. ನಾವು ಭಾರತೀಯರು, ಇದನ್ನು ಮೊದಲು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಿಮ್ಮ ಹೆಸರು ಯಾವ ಭಾಷೆಯಲ್ಲಿದೆ? ಲಕ್ಷ್ಯ ಸ್ಕೂಲ್ ಅಂತ ಇಲ್ಲಿದೆ ಅಲ್ವಾ? ಯಾವ ಭಾಷೆಯಲ್ಲಿದೆ ಯಾರಾದರೂ ಹೇಳ್ತೀರಾ? ಇಂಗ್ಲಿಷ್ ಅನ್ನೋರೆಲ್ಲ ಕೈ ಎತ್ತಿ. ಹ್ಯಾಂಡ್ಸ್ ಡೌನ್. ಹಿಂದಿ ಅನ್ನೋರು ಕೈ ಎತ್ತಿ. ಕನ್ನಡ ಅನ್ನೋರು ಕೈ ಎತ್ತಿ. ಹ್ಯಾಂಡ್ಸ್ ಡೌನ್. ಸಂಸ್ಕೃತ ಅಂತ ಹೇಳೋರು ಕೈ ಎತ್ತಿ. ದಟ್ ಈಸ್ ಸಂಸ್ಕೃತ ಶಬ್ದ. ಓಕೆ, ನಾವು ಇದನ್ನು ಪ್ರಾರಂಭ ಮಾಡುವಾಗ ಮುಖ್ಯವಾಗಿ ಇವತ್ತು ಸೆಲ್ಫ್ ಸ್ಟಡಿ ಮತ್ತು ಪ್ರಾಕ್ಟೀಸ್ ಅನ್ನೋ ಟಾಪಿಕಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಶ್ರೀ ಸ್ವರ್ಣವಳ್ಳಿ ಸಂಸ್ಥಾನ ಶಿರಸಿ, ಈ ಒಂದು ಸಂಸ್ಥಾನ 2007ರಿಂದ ಭಗವದ್ಗೀತಾ ಅಭಿಯಾನವನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದೆ. ಅದರ ಅಂಗವಾಗಿ ಇವತ್ತು ನಾವು ಸ್ಪೀಚ್ ಮಾಡೋದಕ್ಕೆ ಬಂದಿದ್ದೀವಿ, ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀವಿ. ಇದೇ ನವೆಂಬರ್ 30ರಲ್ಲಿ ಫ್ರೀಡಮ್ ಪಾರ್ಕ್ ಏನಿದೆ, ಅಲ್ಲಮ ಪ್ರಭು ಬಯಲು, ಈ ವಿನೋಬ ನಗರದ ಸಮೀಪ ಇರುವಂಥ ಅಲ್ಲಿ 25,000 ಜನರಿಂದ 11ನೇ ಅಧ್ಯಾಯ ಭಗವದ್ಗೀತೆದು ಒಂದೇ ಕಂಠದಿಂದ ಹಾಡ್ತಾರೆ. ಅವತ್ತು ಖಂಡಿತ ಮಿಸ್ ಮಾಡದೆ ಬನ್ನಿ. 30ನೇ ತಾರೀಕು ಅಲ್ಲಿದೆ, ಅದರ ಲಾಭ ಕೂಡ ಪಡೆದುಕೊಳ್ಳಿ. ಹಾಗಾಗಿ ಅನೇಕ ವರ್ಷಗಳಿಂದ ಈ ಶ್ರೀ ಸಂಸ್ಥಾನ ಈ ಒಂದು ಅದ್ಭುತವಾದಂತಹ ರಾಜ್ಯ ಮಟ್ಟದ ಅಭಿಯಾನವನ್ನು ಮಾಡ್ತಾ ಬರ್ತಾ ಇದೆ. ಭಗವದ್ಗೀತೆ ಟೀಚಿಂಗು, ಸ್ಪರ್ಧೆ ಮತ್ತು ಅದರ ಜೊತೆಗೆ ಮಾರ್ಗದರ್ಶನವನ್ನು ಮಾಡ್ತಾ ಬರ್ತಾ ಇದೆ.
ಕಾರಣ ಏನು ಅಂತಂದರೆ ಇವತ್ತಿನ ಒಂದು ಸಣ್ಣ ಎಕ್ಸಾಂಪಲ್ ಕೂಡ, ಇವತ್ತಿನ ಸ್ಪೀಚ್ ಕೂಡ ಹೌದು. ಈ ಸ್ಪೀಚ್ ಎಷ್ಟರ ಮಟ್ಟಿಗೆ ಬಳಕೆಯಾಗಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಬೀರಬಲ್ಲದು ಎನ್ನುವುದು ನಿಮ್ಮ ಪ್ರಯತ್ನದ ಮೇಲೆ ಅವಲಂಬಿತ ಆಗಿದೆ. ನೀವು ತಿಂದಾಗ ಮಾತ್ರ ನಿಮ್ಮ ಹೊಟ್ಟೆ ತುಂಬುತ್ತದೆ. ಅಮ್ಮ ಅಡುಗೆ ಮಾಡಿದ ತಕ್ಷಣ ನಿಮ್ಮ ಹೊಟ್ಟೆ ತುಂಬೋದಿಲ್ಲ ಅಲ್ವಾ? ಹಾಗಾಗಿ ಯಾರ್ಯಾರಿಗೆ ತಾಯಿ ನೆನಪಿದೆ, ಇಲ್ಲಿ ಸ್ಕೂಲಿಗೆ ಬಂದ್ರೂ ಒಂದ್ಸರಿ ನೆನಪು ಮಾಡ್ಕೋಬೋದಾ? ಓಕೆ, ಹ್ಯಾಂಡ್ಸ್ ಡೌನ್. ವಾಟ್ ಐ ಆಮ್ ಟೆಲಿಂಗ್ ನೌ, ಜಸ್ಟ್ ಲಿಸನ್ ಹಿಯರ್ ವೆರಿ ಪ್ರಾಪರ್ಲಿ ಆ್ಯಂಡ್ ಕಾನ್ಸಂಟ್ರೇಟ್ ಅಬೌಟ್ ಮೈ ವರ್ಡಿಂಗ್ಸ್. ನಿಮ್ಮ ತಾಯಿ ತಂದೆ ಈ ಭೂಮಿಗೆ ನೀವು ಬರೋದಕ್ಕೆ ಮುಖ್ಯ ಕಾರಣರಲ್ವಾ? ಒಂದ್ಸರಿ ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಸಿಟ್ ಪ್ರಾಪರ್ಲಿ. ಎಸ್, ಮೈಂಡ್ ಈಸ್ ವರ್ಕಿಂಗ್. ಕ್ಲೋಸ್ ಯುವರ್ ಐಸ್. ನಿಮ್ಮ ತಾಯಿಯ ಒಂದು ಭಾವಚಿತ್ರ ಅಥವಾ ಅವರ ಸ್ವರೂಪ ಅಥವಾ ಅವರ ವ್ಯಕ್ತಿತ್ವ ಮನಸ್ಸಿನಲ್ಲಿ ಒಮ್ಮೆ ನೆನ್ಕೊಳ್ಳಿ. ಜಾಯಿನ್ ಯುವರ್ ಹ್ಯಾಂಡ್ಸ್ ಫಾರ್ ಯುವರ್ ಮದರ್. ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ, ನೀವೊಂದು ಶ್ಲೋಕ ಹೇಳಿ. ನಿಮ್ಮ ತಾಯಿಗೆ ನಿತ್ಯ ನಮಸ್ಕಾರ ಮಾಡಬೇಕಾದ ಶ್ಲೋಕ. ದೇವತಾಂ ಜನ್ಮದಾತ್ರೀಂಚ ದೇಹ ಪುಷ್ಟಿ ವಿವರ್ಧಿನೀಂ ಸರ್ವವಿದ್ಯಾ ಪ್ರದಾತ್ರೀಂಚ ಮಾತರಂ ಪ್ರಣಮಾಮ್ಯಹಂ. ಹಾಗೆ ನಿಮ್ಮ ತಂದೆಯನ್ನು ಮನಸ್ಸಿನಲ್ಲಿ ನೆನ್ಕೊಳ್ಳಿ. ದೇವಂಚ ಜನ್ಮದಾತಾರಂ ಜೀವನಾಧಾರ ಕಲ್ಪಕಂ ಸರ್ವತ್ಯಾಗಮಯಂ ಧೀರಂ ಪಿತರಂ ಪ್ರಣಮಾಮ್ಯಹಂ. ನಿಮ್ಮೆಲ್ಲ ಟೀಚರ್ಸನ್ನು ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಿ. ಜೀವಾಯಾಂ ಜೀವನಾರ್ಥಂ ತಂ ಜೀವಿಕಾ ಸಾಧನಾಯ ಚ ಏತಜ್ಜೀವನ ಲಕ್ಷ್ಯಾರ್ಥಂ ಗುರುಂ ನಿತ್ಯಂ ನಮಾಮ್ಯಹಂ. ಹಾಗೆಯೇ ತಾಯಿ ತಂದೆ ಗುರುಗಳನ್ನು ನೆನೆಸಿ ಆಯಿತು. ನಾನು ಮುಂದಿನ ಶ್ಲೋಕಗಳನ್ನು ಹೇಳ್ತಾ ಹೋಗ್ತೇನೆ. ಮನಸ್ಸಿನಲ್ಲಿ ನಾವು ಹೇಳುವ ಶ್ಲೋಕದ ದೇವರನ್ನ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಿ. ಸಾಧ್ಯ ಆದವರು ಗಣಪತಿಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ನೆನ್ಕೊಳ್ಳಿ. ನಾನು ಮಾತ್ರ ಶ್ಲೋಕ ಹೇಳ್ತೀನಿ, ನೀವು ಕೇಳಿ ಅಷ್ಟೇನೆ. ಕುಲ ಸಂಪತ್ ಪ್ರದಾತಾರಂ ಸ್ವಕುಲ ಹಿತಕಾರಿಣಂ ಪಿತೃಭಿರ್ನಮಿತಂ ದೇವಂ ಕುಲದೇವಂ ನಮಾಮ್ಯಹಂ. ಕೈಯನ್ನು ಉಜ್ಜಿ ಎರಡು ಕಣ್ಣುಗಳ ಮೇಲೆ ನಿಧಾನ ಇಟ್ಕೊಳ್ಳಿ. ಈಗ ಈ ಒಂದು ಸೆಲ್ಫ್ ಸ್ಟಡಿ ಆ್ಯಂಡ್ ಪ್ರಾಕ್ಟೀಸ್ ಈ ವಿಷಯವನ್ನು ಹೇಳ್ತಾ ಹೋಗ್ತೇವೆ. ಅದಕ್ಕೂ ಮುಂಚಿತವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೇನೆ ನಾನು. ಸಾಮಾನ್ಯವಾಗಿ ಸ್ಕೂಲಲ್ಲಿ ಪ್ರತಿಯೊಬ್ಬರು ನಿಮಗೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ, ನೀವು ಉತ್ತರ ಕೊಡ್ತಾ ಇರ್ತೀರಲ್ವಾ. ನೀವು ಪ್ರಶ್ನೆ ನನಗೆ ಕೇಳಬೇಕಾಗತ್ತೆ. ಅಂದರೆ ನೀವೇನು ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿ. ನೀವು ನನಗೆ ಪ್ರಶ್ನೆ ಕೇಳಬೇಕಾಗತ್ತೆ. ಇವತ್ತು ದಿನ ಉತ್ತರ ಕೊಟ್ಟು ಸುಸ್ತಾಗಿದೆಯಲ್ಲ ನಿಮಗೆ. ಅದಕ್ಕಾಗಿ ನೀವು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರಶ್ನೆ ಕೇಳುವುದು ವಿದ್ಯಾರ್ಥಿಯ ಮೊದಲ ಲಕ್ಷಣ. ಯಾರಿಗೆ ಪ್ರಶ್ನೆ ಕೇಳುವ ಸಾಮರ್ಥ್ಯ ಇರ್ತದೆಯೋ ಅವರು ಅಧ್ಯಯನ ಮಾಡುವ ಸಾಮರ್ಥ್ಯವನ್ನು ಹೊಂದುತ್ತಾರೆ. ಹಾಗಾಗಿ ಪ್ರಶ್ನೆಯನ್ನು ಕೇಳಬೇಕು ಅಂತ ಆದರೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಪ್ರಶ್ನೆ ಕೇಳೋದಕ್ಕೆ ಆಗೋದಿಲ್ಲ.
ಹಾಗಾಗಿ ವಿಷಯವನ್ನು ತಿಳ್ಕೊಳ್ಬೇಕು ಅಂತಾದರೆ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ವಾಟ್ಸ್ ಯುವರ್ ಗುಡ್ ನೇಮ್ ಸರ್? ಯಾ, ವಾಟ್ಸ್ ಯುವರ್ ಗುಡ್ ನೇಮ್? ಟೆಲ್ ದಟ್, ಸಿಟ್ ಡೌನ್ ಆ್ಯಂಡ್ ಟೆಲ್ ದಟ್ ಲೌಡ್ಲಿ. ಅಶ್ವಿನ್. ಓಕೆ, ಐ ಆಮ್ ರಿಮೆಂಬರಿಂಗ್. ಓಕೆ, ನೋಡಿ ಇಲ್ಲಿ ನೀವು ಪ್ರಶ್ನೆಯನ್ನು ಕೇಳಬೇಕು ಅಂತಾದರೆ ನೀವು ಯೋಚನೆಯನ್ನು ಮಾಡಬೇಕಾಗ್ತದೆ ಅಲ್ವಾ? ಯೋಚನೆ ಮಾಡದೆ ಪ್ರಶ್ನೆ ಕೇಳಬಹುದಾ? ಬರೋದಿಲ್ಲ, ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಿಮ್ಮ ತಲೆ ಕೆಲಸ ಮಾಡಬೇಕು ಅಂತಂದರೆ ಸ್ವಲ್ಪ ಪ್ರಶ್ನೆ ಕೇಳೋದು ರೂಢಿ ಆಗಬೇಕಾಗತ್ತೆ. ಸೊ ನಾನು ಈ ಥರ ಹೇಳಲ್ಲ, ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್, ಪ್ಲೀಸ್ ಸಿಟ್ ಡೌನ್, ಐ ವಿಲ್ ನಾಟ್ ಟೆಲ್ ದಟ್ ಬಿಕಾಸ್ ಐ ಆಮ್ ಎ ಎಕ್ಸಾಕ್ಟ್ ಟೀಚರ್, ಯು ಶುಡ್ ನಾಟ್ ವರಿ ಅಬೌಟ್ ದಟ್. ಹಾಗಾಗಿ ಯಾವತ್ತೂ ಕೂಡ ಕ್ವಶನ್ಸ್ ಯಾವತ್ತೂ ಸಿಲ್ಲಿ ಆಗಿರಲ್ಲ, ಉತ್ತರಗಳು ಸಿಲ್ಲಿ ಆಗಿರ್ತವೆ ಕೆಲವೊಮ್ಮೆ. ಹಾಗಾಗಿ ನೀವು ಕೂಡ ಉತ್ತರಗಳು ಸಿಲ್ಲಿ ಆಗಿದ್ದಕ್ಕೆ ಮಾರ್ಕ್ಸ್ ಕಳ್ಕೋತೀರಾ ಎಕ್ಸಾಮಲ್ಲಿ. ಕೆಲವರು ಹಿಂದಿ ಪೇಪರನ್ನು ಬರೆದಿದ್ದು ನೋಡಿದ್ದೀನಿ, ಓದಿರಲ್ಲ, ಕೊನೆಗೆ ಹಿಂದಿ ಸಾಂಗ್ ಬರೆದಿಟ್ಬಿಟ್ಟಿರ್ತಾರೆ. CBSE ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಬೆಂಗಳೂರಲ್ಲೆಲ್ಲ ನಾವು ಡ್ಯೂಟಿ ಮಾಡಿದ್ದಾಗ ಈ ಕೆಲಸ ಎಲ್ಲ ಭಾಳ ಜನ ಮಾಡ್ತಾಯಿದ್ರು. 9th 10th ಮಕ್ಕಳೆಲ್ಲ ಸಾಂಗ್ ಕೇಳ್ತಿದ್ರ, ಪಾಪ ಸಾಂಗ್ ಕೇಳ್ಕೊಂಡು ಓದಿರ್ತಿದ್ರು ಹಿಂದಿನ. ಸ್ವಾಭಾವಿಕವಾಗಿ ಆ ಹಿಂದಿಲಿ ಆನ್ಸರ್ ಓದಿದ್ದು ನೆನಪಿರ್ತಿಲ್ಲ, ಸಾಂಗ್ ನೆನಪಾಗ್ಬಿಡುತ್ತೆ, ಅದನ್ನ ಬರೆದ್ಬಿಡ್ತಾರೆ. ಏನು ಮಾಡೋದು ಹೇಳಿ? ಹಾಗಾಗಿ ಈ ರೀತಿಯಾಗೆಲ್ಲ ಸಿಲ್ಲಿ ಆನ್ಸರ್ ಬರೆಯೋರು ಇರ್ತಾರೆ. ಅದಿರಲಿ, ಈಗ ಮುಖ್ಯವಾಗಿ ನಾವು ಒಂದೆರಡು ಪ್ರಶ್ನೆಯನ್ನು ನಾನು ಮೊದಲು ಕೇಳ್ತೇನೆ. ಯಾರಿಗೆಲ್ಲ ಮನಸ್ಸಿದೆ, ಮನಸ್ಸು ಅನ್ನೋದು ನಿಮ್ಮ ಹತ್ರ ಇದೆಯಾ ಅಂತ. ಐಸ್ ಕ್ರೀಮ್ ಮೇಲೆ ಮನಸ್ಸಿದೆ, ಪಾನಿಪುರಿ ಮೇಲೆ ಮನಸ್ಸಿದೆ ಅನ್ನೋ ವಿಷಯ ಅಲ್ಲ ನಂದು. ನಿಮ್ಮೊಳಗೆ ಮನಸ್ಸು ಅನ್ನೋದು ಇದೆಯಾ? ಅದೇನಾದ್ರು ಅನುಭವಕ್ಕೆ ಬಂದಿದೆಯಾ? ಮನಸ್ಸು ಅನ್ನೋದು ನಿಮ್ಮೊಳಗೆ ಇದೆಯಾ? ವಾಟ್ಸ್ ಯುವರ್ ಮದರ್ ಟಂಗ್? ಹಾಂ, ಕನ್ನಡ. ಕ್ಯಾನ್ ಹಿಯರ್ ಮೀ? ಓಕೆ, ವೈ ಆರ್ ಗೆಟಿಂಗ್ ಕನ್ಫ್ಯೂಷನ್? ಹಾಂ, ಮನಸ್ಸು ಎನ್ನುವುದು ಯಾರಿಗೆಲ್ಲ ಇದೆ ಕೈ ಎತ್ತಿ, ಅನುಭವಕ್ಕೆ ಬಂದವರು. ಮನಸ್ಸಿದೆ ಅಂತ ಗೊತ್ತಿದೆಯಾ ನಿಮಗೆ? ಹಾಗೆ ಬುದ್ಧಿ ಯಾರಿಗೆಲ್ಲ ಇದೆ ಕೈ ಎತ್ತಿ ನೋಡೋಣ. ಕೆಲವರಿಗೆ ಅರ್ಧ ಬುದ್ಧಿ ಇದೆ, ಕೆಲವರಿಗೆ ಪೂರ್ತಿ ಬುದ್ಧಿ ಇದೆ, ಯಾವುದು ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಬುದ್ಧಿ ಇದ್ದವ್ರು ಕೈ ಎತ್ತಿ. ಯಾಕೋ ಈ ಸೈಡ್ ಬುದ್ಧಿ ಪ್ರಮಾಣ ಜಾಸ್ತಿ ಕಾಣ್ತಾ ಇದೆ, ಈ ಕಡೆ ಕಡಿಮೆ ಕಾಣ್ತಾ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಭಗವಂತ ಎಲ್ಲರಿಗೂ ಒಂದೇ ಥರ ಕೊಟ್ಟಿರ್ತಾನೆ ಅಂತ ಕೇಳಿದ್ದೀನಿ. ಓಕೆ, ಹ್ಯಾಂಡ್ಸ್ ಡೌನ್. ಹಾಂ, ಬುದ್ಧಿ ಇದ್ದ ತಕ್ಷಣ ಅದನ್ನು ಉಪಯೋಗಿಸೋದು ಹೇಗೆ ಅಂತ ಗೊತ್ತಿರ್ಬೇಕಲ್ವಾ? ಎರಡು ಕೈ ಇದೆ, ಅವನ ಬೆನ್ನಿಗೆ ತಟ್ಟೋದು ಅಥವಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋದು, ಕಾಮನ್ ಸೆನ್ಸ್. ಹಾಂ ಹಾಂ, ಅದು ಸಾಧ್ಯತೆಗಳು ಖಂಡಿತ ಇದೆ ಇಲ್ಲಿ. ನಾನೊಂದು ವಿಷಯ ಹೇಳ್ತೀನಿ ಸರಿ. ಮುಂಚೆ ನಾನು ಕ್ಲಾಸ್ ಟೀಚರೆಲ್ಲ ಆದಾಗ ಒಂದು ನಿಯಮ ಅನುಸರಿಸಿದ್ದೆ. ಯಾರು ಲೀಡರ್ ಆಗಬೇಕು ಅಂತ ಕೇಳಿದರೆ ಅರ್ಧ ಜನ ಕೈ ಎತ್ತೋರು, ಆದರೆ ಯಾರು ಲೀಡರ್ ಆಗಲ್ಲ ಅಂತ ಕೂತೀವಿ ಅವ್ರನ್ನೇ ಲೀಡರ್ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಇಲ್ಲೂ ಕೂಡ ಯಾರು ಕೈ ಎತ್ತಿಲ್ವಲ್ಲ ಅವ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋ ಅಗತ್ಯ ನನಗಿದೆ ಅಂತ ಗೊತ್ತಾಗಿದೆ. ಸೊ ನಾನು ಪ್ರಶ್ನೆ ಕೇಳೋದು ಹೇಗೆ ಅಂತ ಕೇಳಿದರೆ ಇದ್ರ ಬೇಸ್ ಮೇಲೆಲ್ಲ ಕೇಳ್ತಾ ಹೋಗ್ತೀನಿ. ಓಕೆ, ಈಗ ಮೊದಲನೇದಾಗಿ ವಿಷಯಕ್ಕೆ ಬರೋಣ. ಏನು ಸರ್ ಬೇರೆ ಬೇರೆನೇ ಮಾತಾಡ್ತಾರೆ ಹೇಳ್ಕೊಂಡು ಅಂತ ಹೇಳ್ತಾ ಇದ್ರಲ್ಲ, ನೇರವಾಗಿ ಬರ್ತೀನಿ ಕೇಳಿ. ಸೆಲ್ಫ್ ಸ್ಟಡಿ ಅಂದರೆ ಅರ್ಥ ಏನು? ಓಕೆ, ಹಾಂ, ಟೆಲ್ ದಟ್, ಸೇ ಲೌಡ್ಲಿ. ಸಿಟ್ ಆ್ಯಂಡ್ ಟೆಲ್, ನೋ ನೀಡ್ ಟು ಗೆಟ್ ಅಪ್. ನಾವಾಗೆ ಯಾವುದೋ ವಿಷಯದ ಬಗ್ಗೆ ಕಲಿಯೋದು. ಕ್ಲಾಪ್ಸ್ ಫಾರ್ ಹಿಮ್. ಸೆಕೆಂಡ್ ಥಿಂಗ್, ಇಲ್ಲಿ ನಾನು ಮನಸ್ಸಿದೆಯಾ ಬುದ್ಧಿ ಇದೆಯಾ ಅಂತ ಕೇಳಿದೆ ಅಲ್ವಾ? ಅಂದರೆ ಓದೋದಕ್ಕೆ ಮನಸ್ಸಿದ್ದವ್ರು ಮಾತ್ರ ಓದ್ತಾರೆ, ಬುದ್ಧಿ ಇದ್ದವ್ರು ಬಳಸ್ತಾರೆ ಅಲ್ವಾ? ಇಷ್ಟೇ ಅಲ್ವಾ ವಿಷಯ ಇರೋದು? ಅದನ್ನು ನಾವು ಸರಿಯಾಗಿ ಗಮನಿಸ್ತಾ ಹೋಗೋಣ, ಹೇಗಿದೆ ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಮನಸ್ಸಿರುತ್ತೆ, ಬುದ್ಧಿ ಇರುತ್ತೆ, ಆದರೆ ನನಗೆ ಇಲ್ಲೊಂದು ಕನ್ಫ್ಯೂಷನ್ ಕೂಡ ಇದೆ. ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದೀರಾ. ಈ ಮನಸ್ಸು ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಎನಿವನ್? ಸೇ ಲೌಡ್ಲಿ. ಕಾನ್ಸೆನ್ಸ್. ಓಕೆ, ನೆಕ್ಸ್ಟ್ ಬುದ್ಧಿ ಅನ್ನೋದಕ್ಕೆ ಇಂಟೆಲಿಜೆನ್ಸ್. ಓಕೆ, ಆಲ್ಮೋಸ್ಟ್ ನಿಯರ್ ಉತ್ತರಗಳು ಬಂದಿದ್ದಾವೆ, ಆದರೆ ಎಕ್ಸಾಕ್ಟ್ ಮೀನಿಂಗು ಇಂಗ್ಲೀಷಲ್ಲಿ ಇಲ್ಲ. ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ. ಮನಸ್ಸಿಗೆ ಸೋಲ್ ಅಂದರೆ ಆತ್ಮ, ಮನಸ್ಸಲ್ಲ, ವ್ಯತ್ಯಾಸ ಇದೆ. ಓಕೆ, ಈಗ ಇದ್ರ ಬಗ್ಗೆ ಬರೋಣ. ಯಾವುದೇ ಸ್ಕೂಲ್ಗಳಲ್ಲಿ, ಯಾವುದೇ ಎಜುಕೇಷನ್ ಸಿಸ್ಟಮಲ್ಲಿ ಗುರುಕುಲ ಪದ್ಧತಿಯನ್ನು ಬಿಟ್ಟು ಮೆಕ್ಯಾಲೆ ಎಜುಕೇಷನ್ ಯಾವಾಗಿಂದ ಬಂತೋ ಅಲ್ಲಿಂದ ಈ ಮನಸ್ಸು ಬುದ್ಧಿಯ ಬಗ್ಗೆಯ ವಿಶೇಷವಾದ ವಿಚಾರವನ್ನು ಬಿಟ್ಟರು. ಯಾರು ಸೈಕಾಲಜಿ ಓದ್ತಾರಲ್ಲ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೊರಟರು.
ಅವರಿಗೆ ಜಗತ್ತಿನ ಒಂದು ಅದ್ಭುತವಾದ ಗ್ರಂಥ ಸಿಕ್ತು ಸೈಕಾಲಜಿಸ್ಟಿಗೆ. ಯಾವುದು? ಭಗವದ್ಗೀತೆ. ಯಾಕೆ ಅಂತ ಕೇಳಿದ್ರೆ, ಮನಸ್ಸು ಮತ್ತು ಬುದ್ಧಿಯನ್ನ ಅತ್ಯಂತ ಆಳವಾಗಿ ಇಡೀ ಜಗತ್ತಿದೆಯಲ್ಲ, ನಾಗರಿಕತೆ ಅಂತ ವಿಷಯನೇ ಗೊತ್ತಿರಲಿಲ್ಲ, ಎಲ್ಲ ಕಾಡಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಅವ್ರಿಗೆ ಹೇಳ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಭೂಮಿ ಇದೆಯಲ್ಲ, ಇಲ್ಲಿ ಸಂಸ್ಕೃತ ದೇವ ಭಾಷೆಯಾಗಿ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಜೊತೆಗೆ ವೇದಗಳ ಅಧ್ಯಯನ ಆಗಿತ್ತು. ವೇದ ಅಂದ್ರೆ ದೊಡ್ಡ ಪ್ರಕೃತಿಯ ರಹಸ್ಯ, ಮನುಷ್ಯನ ಜೀವನದ ರಹಸ್ಯ ಎಲ್ಲವನ್ನು ಹೇಳುವಂತ ಮಹಾಜ್ಞಾನದ ರಾಶಿ. ಈ ಜ್ಞಾನದ ರಾಶಿ ಜಗತ್ತು ಕಣ್ತೆರೆಯೋದ್ರೊಳಗಡೆನೆ, ನಾಗರಿಕತೆಯತ್ತ ಕಣ್ತೆರೆಯೋದ್ರೊಳಗೇನೆ ಭಾರತ ಭೂಮಿಯಲ್ಲಿ ಋಷಿ ವಿಜ್ಞಾನಗಳು ಇದನ್ನೆಲ್ಲರಿಗೂ ಕೊಟ್ಟಾಗಿತ್ತು. ಅಂದ್ರೆ ಭಾರತ ಭೂಮಿಯ ಶ್ರೇಷ್ಠತೆ ನಿಮಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ಹೀಗೆ ಹೇಳಿದ್ರೆ. ಹಾಗಾಗಿ ಈ ರೀತಿಯಾಗಿ ಮನೋತಜ್ಞರು ಇದ್ದಿದ್ದು ನಮ್ಮ ಭಾರತ ಭೂಮಿಯಲ್ಲಿ. ಪ್ರತಿಯೊಬ್ಬರ ಜೀವನ ಸುಖ ಮತ್ತು ಕಷ್ಟಕ್ಕೆ ಇರುತ್ತೆ ಅಲ್ವಾ? ಯಾರಿಗಾದ್ರೂ ಈ ಕಷ್ಟ ಅನ್ನೋದು ಕೈ ಕಾಲಿಗೆ ಬರುತ್ತೋ, ಬುದ್ಧಿಗೆ ಬರುತ್ತೋ, ಮನಸ್ಸಿಗೆ ಬರುತ್ತೋ, ಯಾವ್ದಕ್ಕೆ ಬರುತ್ತೆ? ಯಾರು ಹೇಳ್ಬಲ್ರ? ಕಷ್ಟ, ದುಃಖ, ಅಳು, ಬೇಸರ, ಅಪ್ಸೆಟ್ಟು, ಟೀಚರ್ ಬೈದ ತಕ್ಷಣ ಒಂಥರ ಬೇಸರ ಆಗೋದು, ಇದೆಲ್ಲ ಇದೆಯಲ್ಲ, ಇದು ಎಲ್ಲಿಗಾಗತ್ತೆ? ಬುದ್ಧಿಗಲ್ವಾ? ನೋಡಿ, ಕನ್ಫ್ಯೂಷನ್ ಇದೆ ಅಲ್ಲ, ಕನ್ಫ್ಯೂಷನ್ ಇದೆ ಅಲ್ವಾ? ಹಾಗಾಗಿ ಯೋಚನೆ ಮಾಡಿ, ನಿಮಗೆ ಮನಸ್ಸು ಯಾವುದು, ಬುದ್ಧಿ ಯಾವುದು ಅಂತ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ನಾ ಬಂದಿರೋದು ಇವತ್ತು. ಇದು ಗೊತ್ತಾಗದೇ ಇದ್ರೆ ನೀವು ಓದೋದಕ್ಕಾಗಲ್ಲ, ನಿಮ್ಮ ಲಕ್ಷ್ಯಕ್ಕೆ ಹೋಗೋದಕ್ಕಾಗೋದೇ ಇಲ್ಲ. ಏತದ್ ಜೀವನ ಲಕ್ಷ್ಯಾರ್ಥಂ ಗುರುಂ ನಿತ್ಯಂ ನಮಾಮ್ಯಹಂ ಅಂತ ಹೇಳಿದಿರ. ಈ ಜೀವನದ ಲಕ್ಷ್ಯಕ್ಕೋಸ್ಕರವಾಗಿ ಗುರುವಿಗೆ ನಿತ್ಯ ನಮಸ್ಕಾರ ಮಾಡ್ತೀನಿ. ಜೀವನ ಲಕ್ಷ್ಯ ಅಂದ್ರೆ ದ ಲೈಫ್ ಗೋಲ್. ಲಕ್ಷ್ಯ ಇಸ್ ಈಕ್ವಲ್ ಟು ಗೋಲ್. ಗೊತ್ತಾಯ್ತಲ್ವಾ? ಹಾಗಾಗಿ ಈ ಒಂದು ಲಕ್ಷ್ಯವನ್ನು ನೀವು ಸೇರ್ಬೇಕಲ್ವಾ ಜೀವನದಲ್ಲಿ. ನಿಮ್ಮದೇ ಆದಂತ ಒಂದು ಜೀವನ ಲಕ್ಷ್ಯ ಇರ್ತದೆ. ಏನು? ದೊಡ್ಡ ಬಂಗ್ಲೆ ಮಾಡಬೇಕು, ದೊಡ್ಡ ಕಾರಲ್ಲಿ ಓಡಾಡಬೇಕು, ತುಂಬಾ ಇದೆ ಅಲ್ವಾ? ಯಾರ್ಯಾರಿಗೆಲ್ಲ ಇದೆ ಹಾಗೆ? ಕೈ ಎತ್ತಿ ನೋಡೋಣ. ಓಕೆ, ಹ್ಯಾಂಡ್ಸ್ ಡೌನ್. ಇದ್ದವರಿಗೆ ಬೇಕಾಗಿದ್ದೇನು? ಹಣ ಅಲ್ವಾ? ಇವತ್ತು ಹಣ ಬೇಕು ಅಂತ ಹೇಳಿ ಎಲ್ಲರಿಗೂ ಶಿಕ್ಷಣ ಕೊಡ್ತಾ ಇದ್ದಾರೆ. ಏನು? ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಹಣ ಮಾಡಿ ಅಂತ. ಆದ್ರೆ ಇದ್ರಲ್ಲಿ ಒಂದು ಬೇಸಿಕ್ ನಾಲೆಜ್ ಮರ್ತು ಬಿಡ್ತಾರೆ. ಹೇಗಿದೆ ಅಂತ ಕೇಳಿದ್ರೆ, ಅಡಿಗೆ ಮಾಡಬೇಕು, ನೀರು ಹಾಕಿ, ಅಕ್ಕಿ ಇಷ್ಟು ಹಾಕಿ, ಎಲ್ಲ ಹಾಕಿ, ಬೆಂಕಿ ಹಾಕಿ ಅಂತ ಹೇಳ್ತಾರೆ. ಪಾತ್ರೆ ಇದೆ ಅಂತ ಹೇಳೋದನ್ನೇ ಮರ್ತು ಬಿಡ್ತಾರೆ. ಪಾತ್ರೆ ಬೇಕಲ್ವಾ? ವಿದೌಟ್ ಆ ವೆಸಲ್ಸ್ ಹೆಂಗ್, ವಾಟ್ ಯು ವಿಲ್ ಡೂ? ಸೊ ಅದು ಆ ಪಾತ್ರೆ ಯಾವುದು ಅಂತ ನೋಡ್ಕೋಬೇಕಲ್ವಾ? ಪಾತ್ರೆ ಇಲ್ಲದೆ ನೀವು ಎಷ್ಟೇನು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಎಲ್ಲಿ ನೋಡ್ಕೊಳ್ಳಿ, ಅಡುಗೆ ಮಾಡೋದು ಹೇಗೆ? ಅದಕ್ಕೆ ಬೇಕಾದ ಪರಿಕರ ಬೇಕೇ ಬೇಕಲ್ವಾ? ಸೊ ಅದನ್ನು ಬಿಟ್ಟು ಇವತ್ತು ಶಿಕ್ಷಣ ನಡೀತಾ ಇದೆ ಅನ್ನೋದು ಭಾರತೀಯ ಒಂದು ಅತಿ ದೊಡ್ಡ ಕೊರಗು ಕೂಡ ಹೌದು. ಹಾಗಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಮೊನ್ನೆ ಹೇಳಿದ್ದಾರೆ, ಇನ್ನು 10 ವರ್ಷದಲ್ಲಿ ಮೆಕಾಲೆ ಶಿಕ್ಷಣವನ್ನು ಸಂಪೂರ್ಣವಾಗಿ ಭಾರತದಿಂದ ಓಡಿಸ್ತೀವಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಮೊನ್ನೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಆ ವಿಷಯಕ್ಕೆ ನಾನು ಬಂದಿಲ್ಲ, ಆದರೆ ವಿಚಾರ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ಅತಿ ಮುಖ್ಯವಾಗಿ ನಿಮ್ಮ ಶಿಕ್ಷಣ ಪದ್ಧತಿ ಸರಿ ಇಲ್ಲ ಅಂತ ಅಲ್ಲ. ಯಾವುದನ್ನು ಕೂಡ ನಿನ್ನೆ ಒಂದು ಕಡೆ ಪೆಸಿಟ್ ಕಾಲೇಜಿಗೆ ಹೋದಾಗ ಒಂದು ವಿದ್ಯಾರ್ಥಿ ಕೇಳಲು, ಕೇವಲ ಓದಿದ್ರೆ ಜೀವನದ ಯಶಸ್ಸಿಗೆ ಸಾಕ ಅಂತ. ಖಂಡಿತ ಅಲ್ಲ, ಅದು ಮೊದಲನೇ ಸ್ಟೆಪ್. ನೀವೇನು ಓದ್ತಾ ಇದ್ದೀರಲ್ಲ, ಇದು ನಿಮ್ಮ ಜೀವನದ ಯಶಸ್ಸಿನ ಮೊದಲನೇ ಸ್ಟೆಪ್ ಅದೇ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಜಗತ್ತನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಮೊದಲು ಎಜುಕೇಶನ್ ಬೇಕು. ಸೊ ಇವತ್ತಿನ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಆದರೆ ಯಾವುದೇ ಇದ್ರೂ ಈ ಬುದ್ಧಿಯನ್ನು ಉಪಯೋಗಿಸುವ ರೀತಿ ಇದೆಯಲ್ಲ, ಹಣಕ್ಕಾಗಿ ಹೋಗುವಾಗ ಕೇವಲ ಸ್ವಾರ್ಥಿಗಳಾಗ್ತಾ ಹೋದ್ರೆ, ಕೇವಲ ಹಣಕ್ಕಾಗಿಯೇ ಮೋಸ ಮಾಡುವಂತಹ ಪ್ರಕ್ರಿಯೆಗೆ ಇವತ್ತು ಸಮಾಜ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಭಗವದ್ಗೀತೆ ಅಂತ ಗ್ರಂಥವನ್ನು, ಅಧ್ಯಯನವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಜಗತ್ತು ಮೋಸದತ್ತ ಹೋಗ್ತಾ ಇದೆ. ನಾವು ಮತ್ತೊಬ್ಬರಿಗೆ ಮೋಸ ಮಾಡಿ ದುಡ್ಡು ಮಾಡ್ಬೋದು ಅಂತ ಆದ್ರೆ, ನಮಗೂ ಇನ್ನೊಬ್ರು ಮೋಸ ಮಾಡಿ ದುಡ್ಡು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದು ಸರಿ ಇಲ್ಲ ಮಾರ್ಗ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಮೊದಲನೇದಾಗಿ ಈ ಸೆಲ್ಫ್ ಸ್ಟಡಿ ಅಂತ ಹೇಳಿದಾಗ, ಭಗವದ್ಗೀತೆಯಲ್ಲಿ ಏನೆಲ್ಲ ಬಂದಿದೆ ಅಂತ 1-2-3 ಹೇಳ್ತೀನಿ. ತುಂಬಾ ಇದೆ, ಅದು ಒಂದು ದಿವಸ ಆದ್ರೂ ಮುಗಿಯಲ್ಲ. ಅದು ನಿರಂತರವಾಗಿ ಅಧ್ಯಯನ ಎಲ್ಲರೂ ಕೂಡ ಮಾಡ್ಬೇಕಾಗತ್ತೆ. ಅದನ್ನ ಸಣ್ಣ ಪುಟ್ಟ ಒಂದು ಹಿಂಟ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ಮೊದಲು, ಮಗುವಾಗಿ ನಾವು ಹುಟ್ಟಿರ್ತೀವಿ, ಅಮ್ಮ ಅಂತ ಕರಿತೀವಲ್ವಾ? ಅದು ಹುಟ್ಟಿದ ತಕ್ಷಣ ಕರೆದ್ಬಿಡ್ತೀವ? ಯಾರ ಹತ್ರ ಕರೆಯಕ್ಕೆ ಸಾಧ್ಯ ಇದೆಯಾ? ಯಾವಾಗ ಕರೆಯಕ್ಕೆ ಶುರು ಮಾಡ್ತೀವಿ? ಏನೋ ಕೇಳಿರ್ತೀವಿ, ಅಮ್ಮ ಅಮ್ಮ ಶಬ್ದವನ್ನ ಕೇಳಿರ್ತೀವಿ. ಕೇಳಿದ ನಂತರ ನಮ್ಮ ಬಾಯಿಂದ ಶಬ್ದ ಅಮ್ಮ, ಅಪ್ಪ. ಅಮ್ಮ ಹೇಳ್ಕೊಡ್ತಾಳೆ, ಅಪ್ಪ ಹೇಳು, ಅಣ್ಣ ಹೇಳು, ತಂಗಿ ಹೇಳು ಅಂತ ಅಲ್ವಾ? ಅಂದ್ರೆ ವಾಟ್ ಈಸ್ ದಟ್? ಲಿಸ್ನಿಂಗ್ ಸ್ಕಿಲ್. ನಾವು ಫಸ್ಟ್ ಜೀವನ ಸ್ಟಾರ್ಟ್ ಮಾಡಿದ ಎಲ್ಲಿಂದ? ಎಸ್, ಅದು ಕರೆಕ್ಟ್ ಇರ್ಬೇಕಲ್ವಾ? ಸ್ಟಡಿ ಮಾಡುವಾಗ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ, ನಾವೇನ್ ಮಾಡ್ತಾ ಇರ್ತೀವಿ? ಫಿಸಿಕಲಿ ಇಲ್ಲೇ ಇರ್ತೀವಿ,
ನಾವೆಲ್ಲೋ ಹೋಗಿರ್ತೀವಿ. ಅದು ಏನಕ್ಕೆ ರೀಸನ್ ಏನು ಅಂತ, ಇದೇ ಪ್ರಾಬ್ಲಮ್ ಎಲ್ಲರಿಗೂ. ಈ ಕಾರಣ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಏನಾಗ್ತಾ ಇದೆ ಅಂತಂದ್ರೆ ಪ್ರಾಬ್ಲಮ್ ಇಲ್ಲೇ ಆಗ್ತಾ ಇದೆ. ಮೊದಲನೇದಾಗಿ ಲಿಸ್ನಿಂಗ್ ಸ್ಕಿಲ್ಲು ನಾವು ಹಾಳು ಮಾಡ್ಕೋತಾ ಇರ್ತೀವಿ. ನಮ್ಮ ಬಗ್ಗೆ ನಮಗೆ ಬೇಕಾಗಿದ್ದನ್ನು ಮಾತ್ರ ಕೇಳ್ತೀವಿ, ಬೇಕಾಗದಿಲ್ದಿರೋನು ಕೇಳೋದೇ ಇಲ್ಲ. ಹಾಗೆ ಜೀವನದಲ್ಲಿ ಯಾರು ಬೈದಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಿ. ಆ ಮೆಮೊರಿ ಪವರ್ ಅಂತ ಇದೆಯಲ್ಲ ನಮ್ಮೊಳಗೆ, ಚಿಪ್ ಅಂತ ಕರಿತೀವಿ, ಅದನ್ನ ಸಂಸ್ಕೃತದಲ್ಲಿ ಚಿತ್ತ ಅಂತ ಕರೀತಾರೆ. ಆ ಮೆಮೊರಿ ಪವರ್ ಏನಿದೆಯಲ್ಲ, ಈ ಮೆಮೊರಿ ಪವರನ್ನ ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದು ಭಾಳ ಯೋಚನೆ ಮಾಡಬೇಕಾಗತ್ತೆ. ವೇರ್ ಇಸ್ ದ ಡಿಲೀಟ್ ಆಪ್ಷನ್ಸ್? ಒಳ್ಳೇದೆಲ್ಲ ಮರ್ತು ಹೋಗ್ತದೆ. ಎಕ್ಸಾಮಿಗೆ ಓದಿದ ದೊಡ್ಡ ಆನ್ಸರ್ ನೆನಪೇ ಇರೋದಿಲ್ಲ, ಅರ್ಧಕ್ಕೆ ಕ್ಲೋಸ್ ಎಕ್ಸಾಮಲ್ಲಿ. ಯಾಕದು ಒಳ್ಳೇದು ನೆನಪಿರೋದಿಲ್ಲ? ಯಾರು ಒಳ್ಳೆ ಬುದ್ಧಿ ಹೇಳಿ ಅಲ್ವೇನೋ ಪುಟ, ಒಳ್ಳೆ ಬುದ್ಧಿ ಹೇಳಿ ಅವಾಗೇನಾಗುತ್ತೆ, ಅದು ನೆನಪೇ ಇರೋದಿಲ್ಲ. ಯಾರು ಬೈದಿರಲಿ ತುಂಬ ದಿನಗಳವರೆಗೆ ನೆನಪಿರುತ್ತೆ. ಅವ್ರು ಎದುರುಗಡೆ ಬಂದಾಗೆಲ್ಲ ಅವ್ರು ಬೈದಿದ್ದು ನೆನಪಾಗ್ತಾ ಇರುತ್ತೆ. ಟೀಚರ್ ಒಂದು ದಿವಸ ಬೈದಿರಲಿ ಹೋಮ್ವರ್ಕ್ ಮಾಡಿಲ್ಲ ನೀನು ಅಂತ, ಮರುದಿವಸ ಇವ್ರು ಯಾಕಾರೋ ಬಂದ್ರು ಅಂತ ಅವ್ರು ಹಿಂಗೆ ಅಲ್ಲಿ ಕ್ಲಾಸಲ್ಲಿ ಕೂತಿರ್ತೀವಿ, ಜಸ್ಟ್ ಎಂಟ್ರಿ ಆಗಿರ್ತಾರೆ, ಜಸ್ಟ್ ಅಟೆಂಡೆನ್ಸ್ ಹಾಕಕ್ಕೆ ಟೀಚರ್ಸ್ ಹಿಂಗೆ ಬರ್ತಾ ಇರ್ತಾರೆ. ಅಲ್ಲಿದ್ದ ಮಗು ನಿನ್ನೆ ಬೈದಿದ್ರಲ್ಲ ಟೀಚರು, ಇವ್ರು ಯಾಕಪ್ಪ ಬಂದ್ರು ಇಲ್ಲಿ, ನಾನಾರು ಯಾಕೆ ಸ್ಕೂಲಿಗೆ ಬಂದೆ ಅಂತ ಎರಡೂ ಶುರುವಾಗುತ್ತೆ. ಹಾಗಾಗಿ ಕೆಲವ್ರಿಗೆ ಏನಾಗುತ್ತೆ, ನಾಳೆ ಏನಾದ್ರು ಮ್ಯಾಥ್ಸ್ ಹೋಮ್ವರ್ಕ್ ಇದೆ ಅಂದ್ಕೊಳ್ಳಿ ಮನೇಲಿ ಹೊಟ್ಟೆ ನೋವು ಶುರು ಆಗ್ಬಿಡುತ್ತೆ, ಮಾಮ ಹೊಟ್ಟೆ ನೋವು ಅಂತ ಈ ರೀತಿ ಆಗೋಗುತ್ತೆ. ಹಾಗಾಗಿ ಯಾಕೆ ಅಂತೇಳಿ ಇಲ್ಲಿ ಬಂದು ಕೂತ ತಕ್ಷಣ ಇದೊಂದು ಪೀರಿಯಡ್ ಹೇಗಪ್ಪ ಗ್ಯಾಪ್ ಮಾಡೋದು, ಏನು ಮಾಡೋದು, ಭಾಳ ಸಮಸ್ಯೆ ಆಗ್ತದೆ. ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಲಿಕ್ಕೂ ಮನಸ್ಸು ಬರೋದಿಲ್ಲ. ಇದೇ ಮನಸ್ಸು ಬರೋದಿಲ್ಲ, ಇದೇ ಸಮಸ್ಯೆ. ಈ ಮನಸ್ಸು ಬರದೇ ಇರೋ ಅವ್ಯವಸ್ಥೆ ಇದೆಯಲ್ಲ, ಇದನ್ನು ಸರಿ ಮಾಡ್ಕೊಳ್ಳೋ ಬಗ್ಗೆ ಭಗವದ್ಗೀತೆ ಓದಿದ್ರು ಗೊತ್ತಾಗ್ತದೆ. ಇದು ಮೊದಲನೇ ಅಂಶ. ಹಾಗಾಗಿ ಇಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ನಾವು ಅರ್ಥೈಸ್ಕೊಳ್ಳೋ ವಿಧಾನ ತುಂಬ ಡೀಪ್ ಆಗಿದೆ. ಮೊದಲನೇ ನಾನು ಹೇಳಿದೆ ಲಿಸ್ನಿಂಗ್ ಸ್ಕಿಲ್ಲು, ಆಮೇಲೆ ನಾವು ಮಾತಾಡ್ತೀವಿ ಅಲ್ವಾ. ಈಗ ಅನೇಕ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಕೇವಲ ಮಾತಿಗೋಸ್ಕರ, ಯಾಕೆಂದರೆ ಶಿಕ್ಷಕರು ಬಂದರೂ ಬಾಯಿನಲ್ಲೇ ಹೇಳಬೇಕಲ್ವಾ. ನಿಮಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ, ಸ್ವಲ್ಪ ಮನೆಯಲ್ಲಿ ಇದನ್ನು ಪ್ರಯೋಗ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್. ಲೈಫ್ ಸಕ್ಸಸ್ ಲೈನಿಗೆ ಹೋಗಬೇಕು ಅಂದರೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ಪವರ್ಫುಲ್ ಟಿಪ್ಸ್, ವೆರಿ ವೆರಿ ಸಿಂಪಲ್. ಬಟ್ ಅದು ಮಾಡೋದು ಕಷ್ಟ ಇದೆ, ಯಾಕೆಂದರೆ ನಮ್ಮನ್ನು ನಾವು ಡೈಲಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅದಕ್ಕಾಗಿ ಕಷ್ಟ ಇದೆ. ಏನು ಅಂತ ಕೇಳಿದ್ರೆ, ನೀವೇನು ಮಾತಾಡ್ತಿರಲ್ಲ, ನೀವು ಯಾವ್ಯಾವ ಮಾತುಗಳನ್ನು ಆಡ್ತಿರಲ್ಲ, ಮನ್ಸಿಗೆ ಬಂದು ಮಾತಾಡ್ತಾ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಫಸ್ಟ್ ಏನು ಅಂತಂದರೆ, ನಮ್ಮ ಮಾತು ಹೇಗಿದೆ ಅಂತ ನಮ್ಗೆಲ್ಲರ ಮಾತು ಗೊತ್ತಾಗ್ತಾ ಇರತ್ತೆ. ಅವ್ರು ಹೀಗೆ ಮಾತಾಡಿದ್ರು, ಇವ್ರು ಹೀಗೆ ಮಾತಾಡಿದ್ರು, ಅವ್ರು ನನಗೆ ಬೈದಿದ್ದು ಸರಿ ಇಲ್ಲ, ಇವ್ರು ಹೀಗೆ ಹೇಳಿದ ಸರಿ ಇಲ್ಲ, ನನ್ನ ಬಗ್ಗೆ ಫ್ರೆಂಡ್ ಹೋಗಲ್ಲ, ಅವನ ಹತ್ರ ಹೇಳಿದ ಸರಿ ಇಲ್ಲ, ಈ ರೀತಿ ಎಲ್ಲ ನಾವು ಹೇಳ್ಕೊತೀವಿ. ನಾವೇನೇನು ಮಾಡ್ತೀವಿ ಅಂತ ನಮ್ಮನ್ನು ನಾವೇ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಅಲ್ವಾ. ಇದು ಅತಿ ದೊಡ್ಡ ದೋಷ ಮನುಷ್ಯನಿಗೆ. ನಾವೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲದೆ ಇದ್ಮೇಲೆ ನಮ್ಮ ಜೀವನ ಫ್ಯೂಚರ್ ನಮಗೆ ಹೇಗೆ ಗೊತ್ತಾಗೋಕೆ ಸಾಧ್ಯ? ಎವ್ರಿ ಡೇ ಆಕ್ಟಿವಿಟೀಸ್ನಲ್ಲಿ ಬೆಳಗಿಂದ ಎದ್ದು ಸಂಜೆವರೆಗೆ ನಾವು ಏನೇನು ಮಾಡ್ತೀವಿ ಅಂತ ನಮ್ಮನ್ನು ನಾವೇ ಅಬ್ಸರ್ವ್ ಮಾಡ್ಕೊಳ್ಳುವಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅಂದರೆ, ಹೌ ಕ್ಯಾನ್ ಯು ಕ್ರಿಯೇಟ್ ಅವರ್ ಫ್ಯೂಚರ್? ಇಟ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ನಾವು ಬಂದು ನೋಡಿ, ನಾನು ಪ್ರತಿಯೊಂದು ಗಮನಿಸ್ತಾ ಇರ್ತೀನಿ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಲೀಡರ್ಸ್ ಮಾಡಿರ್ತಾರೆ ಟೀಚರ್ಸು, ಅವ್ರಿಗೆ ಬಾಸಿಸಮ್ ಬಂದ್ಬಿಡುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಬರಲ್ಲ, ಅದು ಬೇಸರ ಆಗ್ಬಿಡುತ್ತೆ. ಫಸ್ಟ್ ಐ ಗೆಟ್ ಅಪ್, ಯು ಸ್ಟಾರ್ಟ್, ದಟ್ಸ್ ಕಾಲ್ಡ್ ಬಾಸಿಸಮ್. ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಬಾಸಿಸಮ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ? ಯು ಹ್ಯಾವ್ ಟು ಲರ್ನ್ ಇಟ್ ಪ್ರಾಪರ್ಲಿ. ಯಾಕೆಂತಂದರೆ ನೀವಿಷ್ಟು ಜನ ಇದ್ದೀರಲ್ಲ, ನೀವಿಷ್ಟು ಜನ ಲೀಡರ್ ಆದರೆ ಹೇಗಿರುತ್ತೆ? ಎಕ್ಸಾಂಪಲ್ ಕೊಡ್ತೀನಿ ಒಂದೆರಡು. ಹೀಗೆ ಬರ್ತಾ ಇದ್ರಿ, ಇಲ್ಲೊಂದು ಕಸ ಬಿದ್ದಿತ್ತು, ಕಸ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದ್ರಿ. ದಿಸ್ ಇಸ್ ಕಾಮನ್ ಸೆನ್ಸ್, ದಟ್ ಈಸ್ ಕಾಲ್ಡ್ ಲೀಡರ್ಶಿಪ್ ಕ್ವಾಲಿಟಿ. ಬಾಸಿಸಮ್, ಕಸ ಬಿದ್ದಿದೆ, ಏ ಕಮಿಯರ್ ತೆಗೆದಾಕೋ ಅಲ್ಲಿ, ಸ್ಟಾರ್ಟೆಡ್. ಮನಸ್ಸಿಲ್ಲದ ಮನಸ್ಸಿನಿಂದ, ಇದೇ ಮನಸ್ಸಿಗೆ ಬರ್ತಾ ಇದೆ, ಮತ್ತೆ ಮನಸ್ಸಿಲ್ಲದ ಮನಸ್ಸಿನಿಂದ ಕಸವನ್ನು ಎತ್ತಿ ಡಸ್ಟ್ಬಿನ್ನಿಗೆ ಹಾಕ್ತಾನೆ ಅವನು. ಇನ್ನೊಬ್ಬ ಇವನ ನನ್ನ ಲೀಡರ್ ಮಾಡಲಿ, ನೋಡ್ಕೊತೀನಿ ನಿನಗೆ ತಾಳಿ. ಮನಸ್ಸೊಳಗೆ ಶುರುವಾಯಿತು. ಬೋರ್ಡ್ ಮೇಲೆ ಹೆಸರು ಬರೀತಾ ಇದ್ದಾರೆ, ಅವನ ಹೆಸರು ಬರ್ದಾಯ್ತು ಬೋರ್ಡ್ ಮೇಲೆ, ಲೀಡರು. ಟೀಚರ್ ಬರ್ತಾರೆ, ಬೈತಾರೆ. ತಕ್ಷಣ ಅವನು ಅನ್ಕೋತಾನೆ, ನೆಕ್ಸ್ಟ್ ಟೈಮ್ ನಾ ಲೀಡರ್ ಆದಾಗ ನೀನು ನೋಡ್ಕೊತೀನಿ ತಾಳಿ. ಹೀಗೆ ಬಾಸಿಸಮ್ ಬೆಳೀತಾ ಹೋಗುತ್ತೆ. ಸೊ ದಟ್ ಈಸ್ ರಾಂಗ್ ವೇ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಮನಸ್ಸಿನ ಪ್ರಕ್ರಿಯೆಗಳು ನಿತ್ಯ ನಾವು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರಿಸೀವ್ ಮಾಡೋದಕ್ಕೆ ಬೇಕಾಗಿರೋದೇ ಕಲ್ಚರ್, ಸಂಸ್ಕಾರ. 10 ಜನಕ್ಕೆ 10 ರೀತಿ ಬೈದಾಗ
ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ ಅದ್ರ ಮೇಲೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವ್ರು ರಿಸೀವ್ ಮಾಡಿ ಅದೇ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅಲ್ವಾ. ಈಗ ನಾನು ಇವ್ರಿಗೊಂದು ಬೈದೆ, ಅವ್ರ ರಿಯಾಕ್ಷನ್ ಒಂದು ಟೈಪು, ಅವ್ರಿಗೊಂದು ಬೈದೆ, ಅವ್ರ ರಿಯಾಕ್ಷನ್ ಒಂದು ಟೈಪು, ಅವ್ರಿಗೊಂದು ಬೈದೆ, ನೀವ್ಯಾರು ಕೇಳಕ್ಕೆ ಅಂದು ಎದ್ದು ನಿಂತು. ಅಂಡರ್ಸ್ಟುಡ್ ನೋ? ಈ ಡಿಫ್ರೆನ್ಸ್ ವಿಲ್ ಬಿ ಇನ್ ದ ಸೊಸೈಟಿ. ಆ ಸೊಸೈಟಿ ಯಾರು? ನಾವೇ, ಬೇರೆ ಯಾರೂ ಅಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ, ಸೆಲ್ಫ್ ಸ್ಟಡಿ ಅಂತ ಹೇಳುವಾಗ ಈ ಶ್ಲೋಕ ಭಗವದ್ಗೀತೆ ನೆನಪಾಗತ್ತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್. ಹೇಳ್ತೀರಾ? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಶ್ರೀಕೃಷ್ಣ ಹೇಳಿದ್ದು. ಅವನಿಗೊಂದು ನಮಸ್ಕಾರ ಮಾಡೋಣ ಅಲ್ವಾ? ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಕೆ, ಈಗ ಆ ವಾಕ್ಯದತ್ತ ಬರ್ತೀನಿ. ಸ್ವಾಧ್ಯಾಯದ ಕಡೆ ಬರೋಣ. ಸೆಲ್ಫ್ ಸ್ಟಡಿ ಎಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಫಸ್ಟ್ ನಮ್ಮ ಮನಸ್ಥಿತಿ ಸರಿ ಇರಬೇಕು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಶಾರೀರಿಕಂ ತಪಃ, ಮಾನಸಂ ತಪಃ ಅಂತೆಲ್ಲ, ವಾಂಗ್ಮಯಂ ತಪ ಅಂತ 3 ವಿಧ ಹೇಳ್ತಾರೆ. ಮಾನಸಿಕವಾದ ತಪಸ್ಸು, ಶಾರೀರಿಕವಾದ ತಪಸ್ಸು ಮತ್ತು ಈ ಮಾತಿನ ರೂಪದ ತಪಸ್ಸು ಅನ್ನುವಲ್ಲಿ ಈ ಸ್ವಾಧ್ಯಾಯ ಅಭ್ಯಾಸ ಎನ್ನುವಂತಹ ಸೆಲ್ಫ್ ಸ್ಟಡಿ ಅಂಡ್ ಪ್ರಾಕ್ಟೀಸ್ ಬಗ್ಗೆ ಹೇಳ್ತಾನೆ. ಶಾರೀರಿಕಂ ತಪ ಅಂತಂದ್ರೆ ನೀವು 1 ಗಂಟೆಯಲ್ಲಿ ಕೂತ್ಕೋತಿರಲ್ಲ, ಯಾರ ಬಂದಿದ್ದಾರೆ, ಸ್ಕೂಲಲ್ಲಿ ಕೂರಿಸಿದ್ದಾರೆ, ಕುತ್ಕೊಳ್ಳೋ ಕರ್ಮನ ನಮ್ದು ಅಂತ ಅಂದಾರು ಕೂತ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಕೂತ್ಕೊಳ್ಳುವಂತ ವ್ಯವಸ್ಥೆ ಇದೆಯಲ್ಲ, ಇದು ಶರೀರವನ್ನ ನಾವು ಜ್ಞಾನಕ್ಕೋಸ್ಕರ ಇಟ್ಕೊಂಡಿರ್ತೀವಲ್ಲ, ಉತ್ತಮ ಜ್ಞಾನಕ್ಕೋಸ್ಕರ ಶರೀರವನ್ನು ಬಳಸುವಂಥದ್ದು ಅತಿ ಮುಖ್ಯವಾದ ವಿಚಾರ ಜೀವನದಲ್ಲಿ. ಅದೇ ನಿಜವಾದಂತಹ ಜ್ಞಾನ ಆಗಿರುತ್ತೆ. ಹಾಗೆ ಮಾನಸಿಕಂ ತಪಃ, ಅದರಲ್ಲಿ ಏನಾಗತ್ತೆ ಅಂದ್ರೆ, ನೀವಿಲ್ಲಿ ಕೂತಿದ್ದೀರಾ, ಪುಟ್ಟನಿಗೆ ಹಿಂದ್ಗಡೆ ಏನೋ ಕಾಣ್ತಾ ಉಂಟು, ಗಡಿಯಾರದಲ್ಲಿ ಟೈಮ್ ಈಗಲೇ ನೋಡ್ತಾ ಇದ್ದಾನೆ ಎಷ್ಟು ಗಂಟೆಗೆ ಎದ್ದೋಗೋದು ಅಂತ. ಹಾಗಾಗಿ ಇದೇನಿದೆಯಲ್ಲ, ಈ ಮನಸ್ಸಿದೆಯಲ್ಲ, ಒಂದೇ ಕಡೆ ನಿಲ್ಸೋದು ಕಷ್ಟ ನೋಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ, ಏನ್ ಹೇಳ್ತಾನೆ, ಇದನ್ನ ಈ ಗಾಳಿಯನ್ನು ಹಿಡ್ದಂಗೆ ಆಗ್ತಾ ಇದೆ ಮನಸ್ಸನ್ನ ಅಂತ ಹೇಳ್ತಾನೆ. ಕೃಷ್ಣನ ಹತ್ರ ಏನ್ ಹೇಳ್ತಾನೆ ಅರ್ಜುನ, ಇದು ಯಾರೋ ಬಂದು ಎಳ್ಕೊಂಡು ಹೋಗ್ತಾ ಇದಾರೆ ನನ್ನ ಮನಸ್ಸನ್ನ ಅಂತ ಅನಿಸ್ತಾ ಇದೆ, ನಂಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಕೇಳ್ತಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಿದ್ರೆ ನೀವು ಭಗವದ್ಗೀತೆ ಓದ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ನೋಡಿ, ನಾವು ಮಾತಾಡ್ತೇವೆ, ಶಿಕ್ಷಕರು ಮಾತಾಡ್ತಾರೆ, ನಾನೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ, ಮತ್ತೆ ಅಲ್ಲಿಗೆ ಬಂದೆ. ಏನ್ ಟಿಪ್ಸ್ ಓದು ಅಂತಂದ್ರೆ, ನೀವೇನ್ ಮಾತಾಡ್ತಿರಲ್ಲ, ಇದೇ ನಾಲ್ಗೆಲ್ ತಾನೇ ಮಾತಾಡೋದು. ಜಿಹ್ವೆ ಪ್ರಮಾಣಂ ಜಾನೀಹಿ ಭೋಜನೆ ಭಾಷಣೆ ಪಿಚ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಎಲೈ ನಾಲಿಗೆಯೇ, ಯು ಶುಡ್ ನೋ ದಿ ಲಿಮಿಟ್ ಅಂತ ಹೇಳ್ತಾನೆ. ನಿನಗೊಂದು ಲಿಮಿಟ್ ಗೊತ್ತಿರಬೇಕು ಅಂತ ಹೇಳ್ತಾನೆ. ಪ್ರಮಾಣಂ ಜಾನೀಹಿ ಏನದು? ಭೋಜನೆ. ತುಂಬಾ ರುಚಿ ಕೊಡುತ್ತೆ ನಾಲ್ಗೆ ಇದೆಯಲ್ಲ, ಕಂಡ್ಕಂಡದ್ದೆಲ್ಲ ಬೇಕು ಅನ್ನತ್ತೆ. ಡಾಕ್ಟರ್ ತಿನ್ಬೇಡ ಅಂತಾರೆ, ಈ ನಾಲ್ಗೆ ಬೇಕು ಅನ್ನತ್ತೆ. ಹಾಗಾಗಿ ಇದೇನಾಗತ್ತೆ ಕೇಳಿದ್ರೆ, ನಾವು ಎಷ್ಟೆಲ್ಲ ಕಂಡ್ಕಂಡದೆಲ್ಲ ತಿನ್ಬಿಡ್ತೀವಿ, ಮರುದಿವಸ ಸ್ಕೂಲಿಗೆ ಬರದೇ ಇರೋಂಗೆ ಮನ್ಕೊಂಡ್ಬಿಡ್ತಿರ್ತೀವಿ. ಯಾಕೆಂದ್ರೆ ಇಲ್ಲಿ ಮದುವೆ ಮನೆಗೆ ಹೋಗಿದ್ದೀವಿ, ಸಂಡೇ, ಸೋಮವಾರ ಸ್ಕೂಲಿಗೆ ರಜೆ. ಯಾಕೆ? ಐಸ್ ಕ್ರೀಮ್ 4 ತಿಂದೆ. ಹಾಗೆ ಹಿಂಗೆ ಒಂದಿಷ್ಟು ಅಲ್ಲೆಲ್ಲ ಇಟ್ಟಿದ್ರಲ್ಲ ಬೇರೆ ಬೇರೆ ಐಟಮ್ಸ್, ಗೋಬಿ ಮಂಚೂರಿ ಎಟ್ಸೆಟ್ರಾ ಎಲ್ಲ ತಿಂದೆ. ಮರುದಿವಸ ಭಾಳ ಕಷ್ಟ ಆಯ್ತು, ಬರೋಕ್ಕಾಗಿಲ್ಲ ಸ್ಕೂಲಿಗೆ ಅಂತ. ಸೊ ಹಾಗಾಗಿ ಇದೇನಾಗೈತೆ, ಈ ನಾಲ್ಗೆ ಹೇಳಿದ ಮಾತು ಕೇಳಿರ್ತೀವಿ ನಾವು. ಇದೇ ನಾಲ್ಗೆ ರುಚಿ ಕೊಡುತ್ತೆ ಅಂತ ಹೇಳಿ ಲಿಮಿಟ್ ಮೀರ್ ತಿಂದಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಹೊಡೆತ ಕೊಡುತ್ತೆ. ಈ ನಾಲಿಗೆ ರುಚಿ ಮೂಲಕವೇ ತಗೊಂಡು ಎಲ್ಲ ವಿಟಮಿನ್ಸ್ಗಳೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿದೆ ತಿನ್ನೋದಕ್ಕೆ ಭಗವಂತ ಕೊಟ್ಟು ವ್ಯವಸ್ಥೆ, ಹೌದು. ಅದು ನಾವೇನ್ ಮಾಡ್ತೀವಿ, ಅತಿಯಾದ ಉಪಯೋಗ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಆರೋಗ್ಯ ಹಾಳಾಗತ್ತೆ, ಯಾವುದೂ ದೇಹದ ಆರೋಗ್ಯ. ಹಾಗೇನೆ ಈ ನಾಲಿಗೆಯಲ್ಲಿ ದೇವ್ರ ನಾಮ ಹೇಳ್ತೇವೆ, ಅಪ್ಪ ಅಮ್ಮ ಅಣ್ಣ ತಂಗಿ ಅಂತೆಲ್ಲ ಮಾತಾಡ್ತೇವೆ, ಒಳ್ಳೊಳ್ಳೆ ವಿಷಯನೂ ಮಾತಾಡ್ತೇವೆ. ಹಾಗೆ ಕೆಟ್ಟ ಮಾತು ಅಲ್ಲೇ ಆಡ್ಬಿಡ್ತೇವೆ, ಹಾಲಿಗೆ ವಿಷ ಸೇರಿಸ್ಕೊಂಡ್ಬಿಡ್ತೇವೆ. ಆಮೇಲೆ ನನಗೆಲ್ಲರೂ ಕೆಟ್ಟದ್ದು ಮಾಡ್ತಾ ಇದ್ರೆ ನಾನು ತುಂಬಾ ಒಳ್ಳೆಯವನು ಅಂತ ಹಣೆ ಪಟ್ಟಿ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀವಿ. ಸರ್, ನಾನು ತುಂಬಾ ಒಳ್ಳೆಯವನು, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಶಿವಾನಂದ ಭಟ್ ಕ್ಯಾದಗಿ ಅಂತ. ಅದರಲ್ಲಿ ಕಾಮೆಂಟ್ಗಳನ್ನು ನೋಡಿ, ಬಹಳ ವಿಶೇಷವಾದ ಕಾಮೆಂಟ್ಗಳನ್ನು ನಾನು ರಿಸೀವ್ ಮಾಡ್ತಾ ಇರ್ತೀನಿ. ಈವನ್
ನಮ್ಮ ವಿಡಿಯೋಗಳಲ್ಲಿ ಲಕ್ಕಿ ಕಾಮೆಂಟ್ ಅಂತಲೂ ಕೂಡ ನಾನು ಸೇರಿಸಿ ಹಾಕ್ತಾ ಹೋಗ್ತೀನಿ. ಸೊ ಇದರಲ್ಲಿ ಏನು ಅಂತ ಕೇಳಿದ್ರೆ, ಅತಿ ಹೆಚ್ಚಿನ ಜನ ಹೇಗೆ ಮಾಡ್ತಾರೆ ಅಂದರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್, ನನಗೆ ಎಲ್ಲರೂ ಮೋಸ ಮಾಡ್ತಾರೆ. ಇದು ಇವತ್ತಿನ ಸಮಾಜದ ಸ್ಥಿತಿ. ಅದೇ ರೀತಿಯಾಗಿ ನಾನು ತುಂಬಾ ಒಳ್ಳೆಯವನು ಅಂತ ನಾನೇ ಹಣೆ ಪಟ್ಟಿ ಹಾಕೊಂಡು ಹೋಗೋ ವ್ಯವಸ್ಥೆ ಇದೆಯಲ್ಲ, ಇದು ಸರಿ ಇಲ್ಲ. ಬೇರೆಯವರು ನಮ್ಗೆ ಒಳ್ಳೆಯವರು ಅಂತ ಹೇಳ್ಬೇಕು, ಆ ವ್ಯವಸ್ಥೆ ಸರಿ. ಬೇರೆಯವ್ರು ಯಾವತ್ತು, ಈಗ ನೋಡಿ ನಾವೇನ್ ಮಾಡ್ತೀವಿ, ಅವನು ತುಂಬಾ ಒಳ್ಳೆಯವನು, ಇವನು ತುಂಬಾ ಒಳ್ಳೆಯವನು, ಈಸ್ ವೆರಿ ಗುಡ್, ಈಸ್ ಇನ್ ಸ್ಟಡಿ ವೆಲ್, ಏನೆಲ್ಲ ನಾನು ಹೇಳ್ತೀನಾ? ಇಲ್ಲ, ನಾನು ಕ್ಲಾಸಿಗೆ ಬಂದ ತಕ್ಷಣ ಟೀಚರ್ ಹತ್ರ ಏನು ಹೇಳ್ತೀನಿ, ಮ್ಯಾಮ್ ಹಿ ಈಸ್ ಪಿಂಚಿಂಗ್ ಮೀ ಅಂತೀವಿ. ಯು ಸ್ಟಾರ್ಟ್ ಕಂಪ್ಲೇಂಟ್ ವಿತ್ ನೆಗೆಟಿವ್ಸ್. ಅಂದ್ರೆ ಯು ಆರ್ ಚೂಸಿಂಗ್ ನೆಗೆಟಿವ್ಸ್ ಫಾರ್ ಅಸ್. ನಮ್ಗೆ ಕಾಣೋದೇನೋ ಹೊರಗಡೆ ನೆಗೆಟಿವೇ, ಅವ್ರ ಹತ್ರ ಇರೋದು ಒಳ್ಳೇದು ಕಾಣೋದೇ ಇಲ್ಲಲ್ಲ, ಅದು ಯಾಕೆ? ನಮ್ಗೆ ಬ್ಯಾಗಿಗೆ ಬೇಕಾಗಿರೋದು ತಗೊಂಡೋಗೋದಕ್ಕೆ ನೆಗೆಟಿವ್ಸೋ ಪಾಸಿಟಿವ್ಸೋ? ಥಿಂಕ್ ಒನ್ಸ್. ಹಾಗಾಗಿ ನೀವು ಕಂಪ್ಲೇಂಟ್ ಮಾಡುವಾಗ ಬಹಳ ಯೋಚನೆ ಮಾಡಿ. ಕಂಪ್ಲೇಂಟ್ ಬಾಕ್ಸ್ ಆದವ್ರು ಯಾವತ್ತೂ ಕೂಡ ಉದ್ಧಾರ ಆಗಲ್ಲ, ಬೇರೆಯವ್ರನ್ನ ಉದ್ಧಾರ ಮಾಡ್ತಾ ಇರ್ತಾರೆ. ಬಿಕಾಸ್ ಯು ಆರ್ ಇಂಡಿಕೇಟಿಂಗ್ ರಾಂಗ್ಸ್ ವಾಟ್ ದೇ ಹ್ಯಾವ್ ಟು ಕರೆಕ್ಟ್. ಸೊ ಅವ್ರು ಅದನ್ನ ಕರೆಕ್ಟ್ ಹಾಕೊಂಡೋದು ಮುಂದೆ ದೊಡ್ಡವರಾಗ್ಬಿಡ್ತಾ ಸರಿಯಾಗ್ಬಿಡ್ತಾರೆ. ನೀವು ಕಂಪ್ಲೇಂಟ್ ಹೇಳ್ತಾ ಕುತ್ಕೊಂಡಿರ್ತಿರಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಅಂತ ಹೇಳಿ, ಇವ್ರ ಜೀವನದಲ್ಲಿ ಹಾಳಾಗ್ತಾ ಬರ್ತಾರೆ. ಬಿಕಾಸ್ ಸಮಾಜದಲ್ಲಿ ಕಂಪ್ಲೇಂಟ್ ಒಂದೇ ನೋಡ್ತಾ ಇರ್ತಾರೆ, ಒಳಗಡೆ ಕಂಪ್ಲೇಂಟ್ ಬಾಕ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗಿ ಒಳಗಡೆ ಒಳ್ಳೆಯ ಸತ್ತುಗಳು ಬೆಳೆಯೋದಿಲ್ಲ. ಸೊ ಕಂಪ್ಲೇಂಟ್ ಮಾಡಿದವ್ರು ಯಾರ್ಯಾರು ಇದ್ದೀರಾ, ಒಂದ್ಸರಿ ರೇಸ್ ಯುವರ್ ಹ್ಯಾಂಡ್. ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದವ್ರು ಯಾರ್ಯಾರೆಲ್ಲ ಇದ್ದೀರಾ ಇವತ್ತಿನವರಿಗೆ? ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಎರಡೆರಡು ಕೈ ಎತ್ತಾ ಇದ್ದಾರೆ ಅವ್ರು ಪುಣ್ಯಾತ್ಮ. ತಾನು ಎತ್ತಬಾರ್ದು ಅಂತ ಪಕ್ಕದವನ ಕೈನ ಎತ್ತಾ ಇದ್ದಾನೆ, ಇನ್ನೂ ಒಳ್ಳೆಯವನಿದ್ದಾನೆ. ನಾನು ಕೇಳಿರೋದು ನಿಮ್ಮ ವೈಯಕ್ತಿಕವಾಗಿ ನೀವು ತಿಳ್ಕೊಂಡು ಕೈ ಎತ್ತಿ. ದಟ್ ಇಸ್ ಕಾಲ್ಡ್ ಸೆಲ್ಫ್ ಸ್ಟಡಿ. ಮತ್ತೊಬ್ರು ನೋಡ್ಕೊಂಡು ಕೈ ಎತ್ತೋದು ಸೆಲ್ಫ್ ಸ್ಟಡಿ ಅಲ್ಲ, ಮತ್ತೊಬ್ರನ್ನ ಕೇಳ್ಕೊಂಡು ಕೈ ಎತ್ತೋದು ಸೆಲ್ಫ್ ಸ್ಟಡಿ ಅಲ್ಲ, ನೀನ್ ಮೊನ್ನೆ ಕಂಪ್ಲೇಂಟ್ ಮಾಡಿದೆಲ್ಲ ನೀನ್ ಕೈ ಎತ್ತು ಅಂತ ಗೈಡೆನ್ಸ್ ಮಾಡೋದು ಸೆಲ್ಫ್ ಸ್ಟಡಿ ಅಲ್ಲ. ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ಹ್ಯಾಂಡ್ಸ್ ಡೌನ್ ಮಾಡಿರ್ತಾರೆ. ಕ್ಲಾಪ್ಸ್ ಫಾರ್ ಹಿಮ್. ವಾಟ್ಸ್ ಯುವರ್ ಗುಡ್ ನೇಮ್? Sabyasachi. What is the meaning of that? Do you know that? Arjuna, what is the total meaning of that Sabyasachi? Yes, exact. Clap for him. ಸವ್ಯಸಾಚಿ ಅರ್ಜುನ್ ಕರೀತಾರೆ. ಎಡಗೈಲೂ ಅಷ್ಟೇ ಶಾರ್ಪು, ಬಲಗೈಲೂ ಅಷ್ಟೇ ಶಾರ್ಪು ಬಾಣ ಬಿಡೋದಕ್ಕೆ. ಲೆಫ್ಟ್ ಆ್ಯಂಡ್ ರೈಟ್ ಈಸ್ ವೆರಿ ಪವರ್ಫುಲ್. ಸೊ ನಮಗೂ ಲೆಫ್ಟ್ ಆ್ಯಂಡ್ ರೈಟ್ ಬ್ರೇನ್ ಇದೆಯಲ್ಲ, ಇದು ಪವರ್ಫುಲ್ ಆಗ್ಬೇಕಿದ್ರೆ ಅರ್ಜುನ್ ಆಗ್ಬೇಕಾಗತ್ತೆ. ಅವನ ಎರಡು ಬ್ರೇನು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಅದಕ್ಕೆ ಬೇಕಾಗಿರೋ ಅಂಶಗಳೇ ಸೆಲ್ಫ್ ಸ್ಟಡಿ. ಇದು ಅರ್ಜುನ ಮಾಡ್ಕೊಂಡಿದ್ದ, ಯಾಕೆಂದ್ರೆ ಕೃಷ್ಣ ಚೆನ್ನಾಗಿ ಉಪದೇಶ ಮಾಡಿದ್ದ. ಇವತ್ತು ನಮ್ಮ ಸೆಲ್ಫ್ ಸ್ಟಡಿ ಬಗ್ಗೆ ಉಪದೇಶ ಮಾಡೋದಕ್ಕೆ ಭಗವದ್ಗೀತೆ ಮಾತ್ರ ಸಾಮರ್ಥ್ಯವನ್ನು ಹೊಂದಿದೆ. ಅದನ್ನು ಓದ್ತಾ ಬರಬೇಕಾಗತ್ತೆ ನೀವು. ಇನ್ ದ ಫ್ಯೂಚರ್ ನೀವು ಯಾವುದೇ ರಿಸರ್ಚ್ ಮಾಡಿ, ಇನ್ನೇನೇ ಮಾಡಿ, 100% ಇಟ್ ವಿಲ್ ಗಿವ್ ಪವರ್ಫುಲ್ ಮೆಂಟ್ಯಾಲಿಟಿ ಆ್ಯಂಡ್ ನಾಲೆಡ್ಜ್. ಹಾಗಾಗಿ ನೀವೇನು ಮಾಡ್ಬೇಕು, ಇಲ್ಲಿ ನೋಡಿ, ಮೊದಲನೇದಾಗಿ ಹೇಳ್ತಾರೆ ಅನುದ್ವೇಗಕರಂ ವಾಕ್ಯಂ ಅಂತ ಹೇಳಿ. ಅನುದ್ವೇಗಕರಂ ವಾಕ್ಯಂ ಅಂತಂದ್ರೆ ಏನು ಗೊತ್ತಾ? ಉದ್ವೇಗ ಉಂಟು ಮಾಡದ ವಾಕ್ಯವನ್ನ ಮಾತಿನ ರೂಪದ ತಪಸ್ಸು ಅಂತ ಹೇಳ್ತಾರೆ. ಈ ಮಾತಿನ ರೂಪದ ತಪಸ್ಸಿಗೂ ಸೆಲ್ಫ್ ಸ್ಟಡಿಗೂ ಪ್ರಾಕ್ಟೀಸಿಗೂ ಏನ್ ಲಿಂಕು? ಯಾಕೆ ಕೇಳಿದ್ರೆ, ನೀವು ಟೀಚರ್ ಹೇಳಿದ್ದನ್ನು ಕೇಳಿರ್ತೀರಿ ತಾನೆ ಎಲ್ಲ ಸಬ್ಜೆಕ್ಟಿಂದನು. ಹಾಗೆ ನೀವು ಓದಿರ್ತೀರಿ, ಆನ್ಸರನ್ನು ಹೇಳಿರ್ತೀರಿ, ಎಲ್ಲವೂ ಏನು ಮಾತಿನ ಮೂಲಕ ಬರೋದಲ್ವಾ? ಈ ಟಿಪ್ಸ್ ಅನ್ನು ಗಮನಿಸಿ. ಯಾವ ನಾಲಿಗೆಯಲ್ಲಿ ನೀವು ಯಾವ ಶಬ್ದಗಳ ಒಳ್ಳೆಯ ಶಬ್ದಗಳನ್ನ ಪ್ರಯೋಗ ಮಾಡಿರ್ತೀರೋ ಅದೇ ನಾಲಿಗೆಯಲ್ಲಿ ಕೆಟ್ಟ ಶಬ್ದ ಪ್ರಯೋಗ ಮಾಡಿದಾಗ ಏನಾಗ್ತದೆ? ಹಾಲಿಗೆ ವಿಷ ಬೆರೆಸಿದಷ್ಟೇ ಫಲ ಬರ್ತದೆ. ಹೇಗೆ 1 ಲೀಟರ್ ಹಾಲಿಗೆ 1 ಡ್ರಾಪ್ ವಿಷ ಹಾಕಿದ್ರೆ ಏನಾಗುತ್ತೆ? ಅದು ಕುಡಿಯಕ್ಕಾಗಲ್ಲ. ಹಾಗೇನೆ ಒಂದು 10 ಡ್ರಾಪ್ ವಿಷಕ್ಕೆ 1 ಲೀಟರ್ ಹಾಲು ಹಾಕಿದ್ರೆ ಏನಾಗತ್ತೆ? ಅದು ವಿಷನೇ. ದಿಸ್ ಇಸ್ ಅ ನೇಚರ್, ಪ್ರಕೃತಿ. ಅದನ್ನ ಯಾರು ನಿಯಮ ಮುರಿಯಕ್ಕಾಗಲ್ಲ. ಸೊ ಕೆಟ್ಟದ್ದನ್ನ ಒಂದು ಸುಳ್ಳು ಹೇಳಿದ್ರೆ ಏನಾಗತ್ತೆ? ಲೈಫಲ್ಲಿ ಅತಿ ದೊಡ್ಡ ಕ್ರೈಮ್ ಮಾಡೋದಕ್ಕೆ ಬೇಸಾಗತ್ತೆ ಅಲ್ವಾ? ಒಂದು ಸುಳ್ಳು ಪ್ರಾಕ್ಟೀಸ್ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಅವನು ಲೈಫಲ್ಲಿ ಒಳ್ಳೆಯವನಾಗ್ತಾನೋ ಕೆಟ್ಟವನಾಗ್ತಾನೋ ಅಂತ ಅಲ್ಲೇ ಡಿಸೈಡ್ ಆಗೋದಕ್ಕೆ ಶುರು ಆಗತ್ತೆ ಅಲ್ವಾ? ಇದನ್ನ ಬಗ್ಗೆ ಬಹಳ ಯೋಚನೆ ಮಾಡಿ. ಹಾಗೇನೆ ಇಲ್ಲಿ ಅನುದ್ವೇಗಕರಂ ವಾಕ್ಯಂ ಅಂತ ಹೇಳ್ತಾರೆ. ಇದನ್ನ ಹೇಳ್ಕೊಂಡ್ಬಿಟ್ಟು ಹೋಗ್ತೀನಿ. ನಾವು ಮಾತಾಡ್ತೀವಲ್ಲ, ನಾವು ಸ್ಕೂಲಲ್ಲದೆ ಹೊರಗಡೆನೂ ಹೋಗ್ತೀವಿ, ಪ್ಲೇ ಗ್ರೌಂಡಲ್ಲಿ ಮಾತಾಡ್ತಾ ಇರ್ತೀವಿ, ಆಟ ಆಡ್ತಾ ಇರ್ತೀವಿ, ಕ್ರಿಕೆಟ್ ಆಡ್ತಾ ಇರ್ತೀವಿ. ಸುಮ್ಮನೆ ಅಲ್ಲಿ ಅಂಪೈರ್ ಆಗೊಬ್ಬ ನಿಂತ್ಕೊಂಡ, ಸುಮ್ಮನೆ ಔಟ್ ಅಂತ ಕೊಟ್ಟ, ನಮ್ಗೆ ಸಿಟ್ಟು ಬಂತು, ನಾನು ನಿಜವಾಗೂ ಔಟ್ ಆಗಿದ್ದೆ, ಔಟ್ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಂಡೆ, ಅಥವಾ ಔಟ್ ಆಗಿದ್ದನ್ನು ಹೇಳಿದ್ರು ನನಗೆ ಸಿಟ್ಟು ಬಂತು, ನಾ ಇನ್ನೊಂದು 10 ರನ್ ಹೊಡಿಬೇಕಿತ್ತು ನನಗೆ, ಅದಕ್ಕಾಗಿ ನಾನು ಚೆನ್ನಾಗಿ ಆಟ ಆಡ್ಬೇಕು ಅಂತ ಬಂದಿದ್ದೆ. ಇವ್ ನೋಡ್ರಿ ಅಪ್ಸೆಟ್ ಆಗಿ ಫಸ್ಟ್ ಬಾಲಿಗೆ ಔಟ್ ಆಗ್ಬಿಟ್ಟೆ, ಸಿಟ್ಟು ಬಂತು, ಬ್ಯಾಟ್ ಎಸ್ದು ಹೋದೆ,
ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಏನೋ ಬೈದೆ ನೋಡ್ಕೋತೀನಿ ನಿನ್ನ ನಾಳೆ ಅಂತ ಶುರುವಾಯ್ತು, ಮಾತುಗಳ ಸರಣಿ ಶುರುವಾಯ್ತು. ಯಾವ ಬಾಯಿಯಲ್ಲಿ ದೇವರು ನಾಮ ಹೇಳಿದ್ರು, ಯಾವ ನಿಮ್ಮ ತಂದೆ ತಾಯಿಗಳು ನಮ್ಮ ಮಗ ಅತ್ಯುತ್ತಮವಾದ ಸಾಧನೆ ಮಾಡಲಿ ಅಂತ ಬಯಸಿದ್ರು, ಅದಕ್ಕೆಲ್ಲ ಅಲ್ಲೇ ವಿಷ ಬೆರೆಸೋದಕ್ಕೆ ಶುರುವಾಗಿತ್ತು. ನಮ್ಗೆ ಸಿಟ್ಟು ಬಂತಲ್ಲ, ಆ ಉದ್ವೇಗ ಉಂಟಾಯ್ತಲ್ಲ, ಅಳು, ಬೇಸರ, ಸಿಟ್ಟು, ಇವೆಲ್ಲ ನಮ್ಮ ಯಶಸ್ಸಿಗೆ ದೊಡ್ಡ ಮುಳ್ಳು. ಯಾಕೆ ಅಂತ ಹೇಳ್ತೀರಿ, ಸರಿಯಾಗಿ ಕೇಳ್ಕೊಳ್ಳಿ. ಸರ್, ವಾಟ್ಸ್ ಯುವರ್ ಗುಡ್ ನೇಮ್? yours. सलाम अलैकुम. हाँ, अलिफ बे पेटे ते से सीखा है तू? अलिफ बे पेटे ते से उर्दू सीखा नहीं? हाँ, मुझको भी बहुत ज़्यादा संस्कृत स्टूडेंट्स है, मुस्लिम्स है, वो लोगों ने मुझे उर्दू सिखाया है. हाँ, थोड़ा सा याद रखो, सिर्फ भगवद गीता का नहीं, इधर माइंड है ना, मना और बुद्धि दोनों के तरफ याद रखने के लिए मैं बोल रहा हूँ, क्योंकि तू लाइफ में बहुत अच्छा सक्सेस वाला हो. वो होना चाहते हो नहीं? कौन सा, बैड वाला और बुरा वाला और अच्छा वाला? हाँ, दैट्स गुड, नो? सो लिसन हियर ವೆರಿ ಪ್ರಾಪರ್. इसलिए ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯಾವ ಮಾತನಾಡ್ತೀವಲ್ಲ, ಯಾರಿಗೆ ಯಾವುದೇ ಮಾತನಾಡಲಿ, ನಾವೇನು ಮಾಡ್ತೀವಿ, ಉದ್ವೇಗ ಉಂಟಾಗುವಾಗೆ ಮಾತಾಡ್ತೀವಿ. ಕೆಲವೊಮ್ಮೆ ಅವ್ರಿಗೆ ಬೇಸರ ಆಗುವಾಗ ಮಾತಾಡ್ತೀವಿ, ಸಿಟ್ಟು ಬರುವಾಗ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ ಗೊತ್ತಾ? ಯಾರಿಗಾದ್ರೂ ಯಾರು ಹೇಳ್ಬೋದಾ? ನಾವು ಮತ್ತೊಬ್ರಿಗೆ ಬೇಸರ ಆಗುವಾಗ ಯಾಕೆ ಮಾತಾಡ್ತೀವಿ? ಟೆಲ್ ದಟ್. ನಮಗೆ ಸಿಟ್ಟು ಬಂದಿರತ್ತೆ, ನಾವು ನಮ್ಮ ಕ್ಲಾಸ್ ಬಾರಿ ಸಿಟ್ಟು ಬಂದಾಗ, ಖುಷಿ ಇದ್ದಾಗ ಮತ್ತೊಬ್ರಿಗೆ ಬೇಸರ ಆಗುವಾಗ ಮಾತಾಡಲ್ಲ. ದಟ್ ಈಸ್ ದ ರಿಯಾಲಿಟಿ. ನಂಗೆ ತುಂಬ ಖುಷಿ ಇದೆ, ಮತ್ತೊಬ್ರಿಗೆ ಬೇಸರ ಆಗುವಾಗ ನಾನು ಮಾತಾಡೋದಕ್ಕೆ ಮನ್ಸು ಒಪ್ಪೋದಿಲ್ಲ, ಅಥವಾ ರೆಡಿ ಆಗೋದಿಲ್ಲ, ಅಥವಾ ಹಾಗೆ ಮಾಡೋದಿಲ್ಲ ಕ್ರಿಯೆನ. ಯಾವಾಗ ಮನ್ಸಿಗೆ ಬೇಸರ ಆಗಿದೆ, ಸಿಟ್ಟು ಬಂದಿದೆ, ಆಗ ಮತ್ತೊಬ್ಬರಿಗೆ ನಾವು ಬೇಸರ ಆಗುವಾಗ ಮಾತಾಡ್ತೀವಿ. ವಿಚ್ ಇಸ್ ದೇರ್ ವಿತ್ ಅಸ್, ಯು ವಿಲ್ ಗಿವ್ ದಟ್ ಒನ್ ಓನ್ಲಿ ಫಾರ್ ಅದರ್ಸ್. ನಮ್ಮ ಬ್ಯಾಗಲ್ಲಿ ಏನಿದೆ, ಹಣ ಇದೆ, ಹಣ ಕೊಡ್ತೀವಿ. ಚಾಕ್ಲೇಟ್ ಇದೆ, ಚಾಕ್ಲೇಟ್ ಕೊಡ್ತೀವಿ ಅಲ್ವಾ? ಸಿಂಪಲ್ ಥಿಂಗ್, ಇಸ್ ಇಟ್ ಆರ್ ನಾಟ್? ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದರೆ, ನಮ್ಗೆ ಯಾವ್ದು ಬೇಕು? ನಮ್ಗೆ ಹಾಗಿರೋ ಸಿಟ್ಟು ಬೇಕಾ? ಅದು ಯಶಸ್ಸಿನ ಒಂದು ದಾರಿಯ? ಇದನ್ನು ಯೋಚನೆ ಮಾಡಬೇಕಲ್ವಾ? ನಾವು ಮತ್ತೊಬ್ರಿಗೆ ಕೊಡೋದು ಏನೋ ಕೊಡಬೇಕು, ನಮಗೆ ಏನು ಇದೆಯೋ ಅದನ್ನು ಕೊಡಬೇಕಾಯ್ತು. ನಮ್ಗೆ ಏನು ಬೇಕು ಲೈಫಲ್ಲಿ? ಬೇಕಾಗಿದ್ದೇನು? ನೆಮ್ಮದಿ, ಸಂತೋಷ ಬೇಕೋ, ಸಿಟ್ಟು, ಅಳು, ಬೇಸರಗಳು ಬೇಕೋ? ಇವೆರಡು ಒಂದೇ ಅಲ್ಲ ಯಾವತ್ತಿದ್ರು. ಸುಖ ಬೇಕೋ, ಕಷ್ಟ ಬೇಕೋ? ವೆರಿ ಸಿಂಪಲ್ ಥಿಂಗ್. ಎಲ್ಲರಿಗೂ ಸುಖ ಬೇಕು ತಾನೆ? ಹಾಗೆ ಆ ಸುಖಕ್ಕೆ ವಿರುದ್ಧವಾಗಿದ್ದ ಕ್ರಿಯೆಯನ್ನು ನಾವು ಯಾಕೆ ಮಾಡ್ತೀವಿ? ದಿಸ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೆಲ್ಫ್ ಸ್ಟಡಿ ಅಂತ ಹೇಳಿದಾಗ ಮೊದಲನೇದಾಗಿ ನಮ್ಮ ಮಾತಿನ ಬಗ್ಗೆ ಹೇಳ್ತಾರೆ. ಈ ಮಾತಿನಲ್ಲಿ ನಾವು ಹೇಗೆ ಮಾತನಾಡ್ತೇವೆ, ಮತ್ತೊಬ್ಬರಿಗೆ ಬೇಸರವಾಗುವಂತಹ ಮಾತನ್ನು ನಾವೇನಾದ್ರು ಆಡ್ತೀವ ಅಂತಾದ್ರೆ ಕಾರಣ ಏನು ಗೊತ್ತಾ? ಉದಾಹರಣೆಗೆ, ಅಪ್ಪ ಅಮ್ಮ ಕೆಟ್ಟ ಶಬ್ದ ಮಾತಾಡಲ್ಲ. ಒಂದು ಎಕ್ಸಾಂಪಲ್, ದಾರಿ ಮೇಲೆ ಬರ್ತಾ ಯಾರೋ ಬೈಗಳ ಬೈತಾ ಇದ್ರು, 1 ತಿಂಗಳಾದ್ಮೇಲೆ ಆ ಬೈಗಳ ಕೇಳಿ 1 ತಿಂಗಳಾಗಿದೆ, ಅವ್ರ ಮೆಮೊರಿ ಇಸ್ ದೇರ್. ಆ ಬೈಗಳ ಕೇಳಿದ ಮೆಮೊರಿ ಇದ್ದಿದ್ದು ಯಾವಾಗ ಎಕ್ಸ್ಪೋಸ್ ಆಗುತ್ತೆ ಗೊತ್ತಾ? ಕೆಟ್ಟ ಶಬ್ದ ಮಾತಾಡಿ ಗಲಾಟೆ ಮಾಡ್ತಾ ಇದ್ರು ರೋಡ್ ಸೈಡಲ್ಲಿ. ಕ್ಲಾಸಿಗೆ ಬಂದ್ವಿ, ಟೀಚರ್ ಇಲ್ಲ, ಒಂದು ಕ್ಲಾಸ್ ಟೀಚರ್ ಇರಲಿಲ್ಲ, ಒಬ್ಬ ಏನೋ ಹೊಡೆದ ಬಂದ್ಕೊಂಡು, ಸಿಟ್ಟು ಬಂತು, ಗಲಾಟೆ ಆಯ್ತು ಇಬ್ಬರಲ್ಲಿ, ಅಥವಾ ಗ್ರೌಂಡಲ್ಲಿ ಇರ್ಬೋದು. ಆ ಶಬ್ದ ಇವ್ರ ತಲೆಯಿಂದ ಇದ್ದಿದ್ದು ಹೊರಗೆ ಬಿತ್ತು, ಎಕ್ಸ್ಪೋಸ್ ಆಯ್ತು. ಅಂದ್ರೆ ಏನರ್ಥ? ಮೆಮೊರಿ ಹಾಗೆ ಇಟ್ಕೊಂಡಿದೀವಿ ನಾವು, ನೆಗೆಟಿವ್ ಅನ್ನ ಬೇಗ ಮೆಮೊರಿಯಲ್ಲಿ ಇಟ್ಕೊಂಡಿರ್ತೀವಿ. ಸೊ ಮನುಷ್ಯನ ಸ್ವಭಾವ ಅದು, ಅದನ್ನು ಬಿಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ನಮಗ್ ಬೇಕಾಗಿದ್ದು ಒಳ್ಳೇದು ಅಂದ್ರೆ ಆ ಕೆಟ್ಟದ್ದು ಯಾಕೆ ತಲೆ ಒಳಗೆ ಇಟ್ಕೊಂಡಿದೀವಿ? ಕೆಟ್ಟದ್ದು ತುಂಬಿ ಹೋಯ್ತು ಅಂದ್ಮೇಲೆ ಒಳ್ಳೇದಕ್ಕೆ ಜಾಗ ಎಲ್ಲಿರ್ತದೆ? ಸ್ವಲ್ಪ ಕೆಟ್ಟದ್ದಿದ್ರು ಒಳ್ಳೇದು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಅಲ್ವಾ? ಸೊ ಹಾಗಾಗಿ ಥಿಂಕ್ ಅಬೌಟ್ ದಟ್. ಹಾಗಾಗಿ ಫಸ್ಟ್ ಥಿಂಗ್ ಎಲ್ಲಿದೆ ಅಂತ ಕೇಳಿದ್ರೆ, ರಿಸೀವಿಂಗ್ ಕೆಪಾಸಿಟಿ, ಲಿಸ್ನಿಂಗ್ ಕೆಪಾಸಿಟಿ. ರಿಸೀವಿಂಗ್ ಆ್ಯಂಡ್ ಲಿಸ್ನಿಂಗ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ನಾವು ಕೇಳೋದನ್ನೇ ಸರಿ ಕೇಳ್ಕೊಳ್ಳೋದಿಲ್ಲ ಒಳ್ಳೇದನ್ನ, ಅದು ಹೇಗೆ ಒಳ್ಳೇದು ನಮ್ಮ ಬಾಯಿಂದ ಹೊರಗೆ ಹೋಗಕ್ಕೆ ಸಾಧ್ಯ? ಕೇಳೋದನ್ನೇ ನೆಗೆಟಿವ್ ಆಗಿ ಕೇಳಿರ್ತೀವಿ, ಬ್ಯಾಡ್ ವರ್ಡ್ಸ್ ಕೇಳಿರ್ತೀವಿ, ಅದು ಹೊರಗೆ ಬರ್ತಾ ಇರುತ್ತೆ. ಸ್ಕೂಲಲ್ಲಿ ಕ್ಲಾಸಲ್ಲಿ ಕೂತಾಗಲೂ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಲಿಸ್ನಿಂಗ್ ಕೆಪಾಸಿಟಿ ಎಕ್ಸಾಕ್ಟ್ ಫೋಕಸ್ ಮಾಡಬೇಕು. 45 ಮಿನಿಟ್ಸ್ ಆ ಪೀರಿಯಡನ್ನು ಹೈಯೆಸ್ಟ್ ಫೋಕಸ್ ಮಾಡಬೇಕಾಗತ್ತೆ. ಏನು ಹೇಳ್ತಾರೆ ಅಂತ ಅದನ್ನ ಕೇಳ್ಕೊಂಡಾಗ ಮನೆಗೆ ಹೋದಾಗಲೂ ನೆನಪಿರತ್ತೆ, ಸರಿಯಾಗಿ ಕೇಳಿದಾಗ. ಇಲ್ಲಿ ಸರಿಯಾಗಿ ಕೇಳೋಕೆ ಏನೆಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ, ಅಲ್ಲಿ ಬಂದರು ನಾ ಇಲ್ಲಿ ಮಾತಾಡ್ತಾ ಇದ್ದೀನಿ, ಕಣ್ಣೊಂದೇ ಅಲ್ಲ ತಲೆಯೂ ಆ ಕಡೆ ತಿರುಗ್ತು, ಕಿವಿನೂ ಆ ಕಡೆ ಹೋಯ್ತು, ನನ್ನ ಮಾತು ಡಿಲೀಟ್ ಆಯಿತು. ಸೊ ಅಂದರೆ ಎಷ್ಟು ಈಸಿ ಈ ಆಪ್ಷನ್ ಫಾರ್ ಡಿಲೀಟ್ ಅಲ್ವಾ? ವೆರಿ ಈಸಿಯಾಗಿ ಡಿಲೀಟ್ ಆಗಿಬಿಡ್ತವೆ ವಿಷಯಗಳು, ಒಳ್ಳೇದೆಲ್ಲ. ಹಾಗಾಗಿ ಅದನ್ನು ಯೋಚನೆ ಮಾಡಿ ನಾವೇನು ಮಾಡಬೇಕಾಗತ್ತೆ. ಹಾಗಿದ್ರೆ
ಫಸ್ಟ್ ನಾವು ಲಿಸ್ನಿಂಗ್ ಸ್ಕಿಲ್ಲನ್ನು ಸರಿಯಾಗಿ ತಗೋಬೇಕು. ನಾವು ಯಾವುದನ್ನು ರಿಸೀವ್ ಮಾಡಬೇಕು ಬಿಡಬೇಕು ಅನ್ನೋ ನಮಗೆ ಗೊತ್ತಿಲ್ಲ ಅಂದರೆ ಆವಾಗ ಸಮಸ್ಯೆ ಶುರುವಾಗತ್ತೆ ಲೈಫಲ್ಲಿ. ಏನು ಅಂದರೆ ಅನುದ್ವೇಗಕರಂ ವಾಕ್ಯಂ ಅಂತ ಹೇಳಿದ್ರಲ್ಲ, ಒಬ್ಬರು ಬೈದರು, ಅದನ್ನು ಬೈದ ಹಾಗೆ ಸ್ವೀಕರಿಸಿ ಬೇಸರ ಮಾಡಿಕೊಂಡೆ ಅಂದರೆ ದಟ್ ಈಸ್ ಮೈ ಫಾಲ್ಟ್. ಉದಾಹರಣೆ, ನಮ್ಮ ಟೀಚರ್ ಅನಿತಾ ಮ್ಯಾಮ್ ಸ್ಕೌಲ್ಡ್ ಮೀ, ದಟ್ಸ್ ವೈ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಇವತ್ತು ಅಂತ ಮಮ್ಮಿ ಹತ್ರ ಹೋಗಿ ಹೇಳ್ಬಿಟ್ವಿ. ಇದು ರಾಂಗ್ ಸೆಂಟೆನ್ಸ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅನಿತಾ ಮ್ಯಾಮ್ ಬೈದರು, ನನಗೇನಾಯ್ತು, ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳೋದು ತಪ್ಪು. ಅವ್ರು ಬೈದರು, ನಾನು ಬೇಜಾರ ಮಾಡ್ಕೊಂಡಿಲ್ಲ ಅನ್ನೋದು ಸರಿ. ಬಿಕಾಸ್ ಅವ್ರು ಬೈದಾಗ ಯಾರು ನಮ್ಮ ಬಗ್ಗೆ ಏನಾದ್ರು ಹೇಳಿದಾಗ ಸವ್ಯಸಾಚಿ ಏನಾಗತ್ತೆ, ನಮಗೆ ಬೇಸರ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈನಲ್ಲಿರುತ್ತೆ, ನಮ್ಮ ಮನಸ್ಸಿಗಿರತ್ತೆ. ಇದೇ ಮನಸ್ಸು. ನಾವು ಮನಸ್ಸಿಂದ ಹೇಗೆ ನಾವು ರಿಸೀವ್ ಮಾಡ್ತೀವಿ, ನಮ್ಮ ಕೆಪಾಸಿಟಿ ಇಲ್ವಾ? ನಾವು ಸಂತೋಷವಾಗಿರ್ಬೇಕು ಅನ್ನೋ ಕೆಪಾಸಿಟಿ ನಮಗಿಲ್ವಾ? ಮತ್ತೆ ಅವ್ರು ಹೇಳಿದಾಗ ಬೇಸರ ಆಗೋದು ಯಾಕೆ? ಬೇಸರ ಮಾಡ್ಕೊಂಡಿದ್ದು ನಮ್ಮ ತಪ್ಪ, ಅವ್ರು ಬೈದವ್ರ ತಪ್ಪ? ಏನ್ ನಿಮಗೆ ಬೇಸರ ಆಗ್ಲಿ ಅಂತ ಅವ್ರು ಬೈದಿರ್ತಾರ? ಇಲ್ಲ, ಯು ಹ್ಯಾವ್ ಟು ಕರೆಕ್ಟ್ ಇಟ್ ಯುವರ್ ಸೆಲ್ಫ್ ಅಂತ ಬೈದಿರ್ತಾರ. ಅದನ್ನ ನಾವು ದಟ್ ಈಸ್ ದ ಟ್ರೂ. ಆಯ್ತಾ? ಓಕೆ, ಕ್ಲಾಸ್ ಫಾರ್ ಹಿಮ್. ವಾಟ್ಸ್ ಯುವರ್ ಗುಡ್ ನೇಮ್? ನೀತನ್, ನಂದನ್. ಓಕೆ ಓಕೆ, ನೋಡಿ ನೆಕ್ಸ್ಟ್ ಅನುದ್ವೇಗಕರಂ ವಾಕ್ಯಂ ಅಂದ್ರೆ ಫಸ್ಟ್ ಬೇರೆಯವರು ಹೇಳಿದ ಮಾತಿನಿಂದ ನಮ್ಮ ಮನಸ್ಸು ಯಾವತ್ತು ಡಿಸ್ಟರ್ಬ್ ಆಗಬಾರ್ದು. ಅಳುವಿಗಾಗ್ಲಿ ಬೇಸರವಾಗ್ಲಿ ಆಗಲೇಬಾರ್ದು. ಡಿಸೈಡ್ ಇಟ್ ವೆರಿ ಪ್ರಾಪರ್ಲಿ ಎವ್ರಿ ಒನ್. ಭಗವದ್ಗೀತಾ ಶ್ರೀ ಕೃಷ್ಣ ಇಸ್ ಟೆಲಿಂಗ್ ದಿಸ್ ಪಾಯಿಂಟ್. ಯು ಶುಡ್ ರಿಮೆಂಬರ್ ಇಟ್ ಇನ್ ದ ಟೋಟಲ್ ಲೈಫ್ ಆ್ಯಂಡ್ ಯು ವಿಲ್ ಗೆಟ್ ಸಕ್ಸಸ್ ಲೈನ್ ದೆನ್ ಓನ್ಲಿ. ಯಾರು ಏನೇ ಹೇಳಿದ್ರು ನಿಮ್ಗೆ ಯಾವತ್ತು ಬೇಸರ ಆಗೋದಿಲ್ಲ, ಸಿಟ್ಟು ಬರೋದಿಲ್ಲ, ಅಳು ಬರೋದಿಲ್ಲ, ನಿದ್ದೆ ಬಿಟ್ಟು ಯೋಚನೆ ಮಾಡ್ಕೊಳ್ಳೋದಿಲ್ಲ. ಈ ರೀತಿದೆಲ್ಲ ಯಾವ ಕ್ರಿಯೆಗಳು ನಡೆಯುತ್ತಲ್ಲ ನಿಮಗೆ, ಅನುದ್ವೇಗಕರಂ ವಾಕ್ಯಂ. ಆ ವಾಕ್ಯವನ್ನ ನೀವು ರಿಸೀವ್ ಮಾಡಿದಾಗ ಯಾವುದು ಉದ್ವೇಗಕ್ಕೆ ನೀವು ಒಳಗಾಗಿಲ್ಲ ಅಂತ ಆದ್ರೆ ಕೃಷ್ಣನು ಹೇಳಿದಂತೆ ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ನೋಡಿ. ಆಗ ಗೊತ್ತಾಗತ್ತೆ ನಿಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದೆ ಮತ್ತು ನಿಮ್ಮ ಮನಸ್ಸು ಎಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತ. ಅಂಡರ್ಸ್ಟುಡ್? ಮೈ ಜೋ ಬೋಲಾ ಸಮಜ್ ಮೇ ಆಯಾ ಏನಾ? ಹಾಗಾಗಿ ಇಲ್ಲಿ ನೋಡಿ, ಯಾವತ್ತೂ ಕೂಡ ನಾವು ಫಸ್ಟ್ ರಿಸೀವಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳದೆ ಇದ್ರೆ ನಮಗೆ ತೊಂದರೆ ಉಂಟಾಗುತ್ತೆ. ನಾವು ರಿಸೀವ್ ಯಾವ ಬೇಸ್ ಮೇಲೆ ಮಾಡ್ತೀವಿ ಗೊತ್ತಿದೆಯಾ? आपको पता है क्या? किस बेस से हम रिसीव करते हैं? कैसे? तो there is a material base. I asked about base. ಹೇಗೆ ಅಂತಂದ್ರೆ मैं बोलता हूं सुनो. ನಾವು ಯಾವ ಬೇಸಿಂದ ನಾವು ಅದನ್ನು ಸ್ವೀಕರಿಸ್ತೀವಿ ಅಂದ್ರೆ ನಮಗೆ ಒಳಗಿರುವ ನಾಲೆಜ್ ಆರ್ ಸಂಸ್ಕಾರ. ಇಟ್ಸ್ ಕಾಲ್ಡ್ ಸಂಸ್ಕಾರ. ನಾಲೆಜ್ ಈಸ್ ಕಾಲ್ಡ್ ಸಂಸ್ಕಾರ. ಈ ನಮ್ಮ ಒಳಗಿರುವಂತಹ ಜ್ಞಾನ ಏನಿದೆಯಲ್ಲ, ಈ ಜ್ಞಾನವೇ ಉತ್ತಮವಾದ ಜ್ಞಾನವಾದಲ್ಲಿ ಅದು ಉತ್ತಮ ಸಂಸ್ಕಾರ ಅಂತ ಕರಿತೀವಿ. ಬ್ಯಾಡ್ ನಾಲೆಜ್, ಕಳ್ತನ ಮಾಡೋದು, ಸಮಾಜಕ್ಕೆ ಅಹಿತ, ನನಗೂ ಅಹಿತ ಆಗಿರೋದು, ಅದು ಕುಸಂಸ್ಕಾರ ಅಂತ ಕರಿತೀವಿ, ಸಂಸ್ಕಾರ ಅಲ್ಲ ಅಂತ ಕರಿತೀವಿ. ಸಿಟ್ಟು ಮಾಡ್ಕೊಳ್ಳೋದು ಸಂಸ್ಕಾರ ಆಗತ್ತಾ? ಅಳೋದು ಸಂಸ್ಕಾರ ಆಗತ್ತಾ? ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಸಂತೋಷಕ್ಕೆ ವಿರುದ್ಧ ಅದು. ಹಾಗಾಗಿ ಅದನ್ನು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರಿಸೀವ್ ಮಾಡುವಾಗ ನಮ್ಮ ಸಂಸ್ಕಾರದ ಮೂಲಕ ನಾವು ರಿಯಾಕ್ಟ್ ಮಾಡ್ತೀವಿ, ಅಳ್ತೀವಿ, ಬೇಸರ ಮಾಡ್ಕೋತೀವಿ, ಸಿಟ್ಟು ಮಾಡ್ಕೋತೀವಿ. ಇವರು ಎದುರಿಗೆ ಮಾತಾಡೋಕ್ಕಾಗಿಲ್ಲ ಅಂದ್ರೆ ಹಿಂದ್ಗಡೆ ಹೋಗಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಕ್ ಶುರು ಮಾಡ್ತೀವಿ. ಎಲ್ಲ ಶುರು ಆಗ್ಬಿಡುತ್ತೆ. ಹಾಗಾಗಿ ಅದು ಆ ನೆಗೆಟಿವ್ಸ್ ನಮ್ಮಲ್ಲಿರೋದನ್ನ ನಾವು ಹೊರಗಾಗ್ತಾ ಇರ್ತೀವಿ. ಹಾಗಾಗಿ ಒನ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಇಟ್ ನಾವು. ಎರಡು ರೀತಿ ಪ್ರಶ್ನೆ ಇದೆ. ಯಾರ್ಯಾರು ಮತ್ತೊಬ್ಬರನ್ನ ಟೀಸ್ ಮಾಡ್ತೀರಾ? ಪ್ರಾಮಾಣಿಕವಾಗಿ ಕೈ ಎತ್ಬಿಡಿ. ಮತ್ತೊಬ್ಬರನ್ನ ಟೀಸ್ ಮಾಡ್ತೀರಾ? ಓಕೆ, ಹ್ಯಾಂಡ್ಸ್ ಡೌನ್. ಯಾರ್ಯಾರು ಟೀಸ್ ಮಾಡಿಸ್ಕೊಂಡು ಮಾತ್ರ ರೂಢಿ ಇದೆ ಅವರು ಕೈ ಎತ್ಕೊಳ್ಳಿ. ಬೇರೆಯವ್ರು ಟೀಸ್ ಮಾಡ್ತಾ ಇರ್ತಾರೆ, ಬಟ್ ನೀವು ಬೇರೆಯವ್ರನ್ನ ಟೀಸ್ ಮಾಡಲ್ಲ. ಓಕೆ, ವೆರಿ ನೋಡಿ, ಇದ್ರ ಸಂಖ್ಯೆ ಕಡಿಮೆ ಇದೆ. ರಿಮೆಂಬರ್ ಇಟ್. ಓಕೆ, ಹ್ಯಾಂಡ್ಸ್ ಡೌನ್. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಟೀಸ್ ಮಾಡೋರು ಇನ್ಮೇಲೆ ಸ್ವಲ್ಪ ನಿಮ್ಮ ಬುದ್ಧಿ ಕೆಲಸ ಮಾಡ್ಕೊಳ್ಳಂಗೆ ಮಾಡ್ಕೊಳ್ಳಿ, ಯಾರೇ ಆದರೂ ಕೂಡ. ಯಾಕೆಂದರೆ ಯಾರಿಗೆ ಬುದ್ಧಿ ಕೆಲಸ ಮಾಡೋದಿಲ್ವಲ್ಲ, ಅಲ್ಲಿ ಸಿಟ್ಟು ಬರ್ತದೆ, ಅಳು ಬರ್ತದೆ, ಬೇಸರ ಬರುತ್ತೆ, ಮತ್ತೊಬ್ಬರಲ್ಲಿ ನೆಗೆಟಿವ್ ಕಾಣುತ್ತೆ, ಎಲ್ಲ ಆಗುತ್ತೆ. ಸೊ ಬುದ್ಧಿ ಕೆಲಸ ಮಾಡುವವರಿಗೆ ನಾವೇನು ಮಾಡಬೇಕು ಅನ್ನುವ ಸೆಲ್ಫ್ ಸ್ಟಡಿ ಕೆಪಾಸಿಟಿ ಇರುತ್ತೆ. ಯಾರು ಮತ್ತೊಬ್ಬರನ್ನ ಟೀಸ್ ಮಾಡ್ತಾ ಇರ್ತಾರೆ ಅವರು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋ ಕೆಪಾಸಿಟಿಯನ್ನು ಕಡಿಮೆ ಮಾಡ್ಕೋತಾ ಇರ್ತಾರೆ. ಸೊ ಯು ಶುಡ್ ನಾಟ್ ಡೂ ಇಟ್.
ಟೀಸ್ ಮಾಡೋ ರೂಢಿ ಇದ್ದವ್ರು ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ ಎಕ್ಸಾಂಪಲ್ ಒಂದು ಹೇಳ್ಬಿಡ್ತೀನಿ ಕೇಳಿ. ಹಿಂದೂ ಕೂಡ ಬೇರೆ ಸ್ಪೀಚಲ್ಲಿ ಹೇಳಿದ್ದೆ. ಮೈಸೂರು KRSಗೆ ನಾವು ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋದಾಗ ಒಂದು ನಾಯಿ ಬಂತು. ಹೆಣ್ಮಕ್ಳೆಲ್ಲ ಶುರು ಮಾಡಿದ್ರು. ಒಂದು ನಾಯಿಗೆ ಏ ಗೋವಿಂದ ಅಂತ ಶುರು ಮಾಡಿದ್ರು. ಅಲ್ಲೊಬ್ಬ ಗೋವಿಂದ ಇದ್ದ, ಆಯ್ತಾ. ಇವರೆಲ್ಲ ಹೇಳಿದ್ರು, ಅವನಿಗೆ ಅವಮಾನ ಆಯ್ತು. ಅವನು ಬಂದ, ಸರ್ ನೋಡಿ ನನ್ನ ಹೆಸರು ಹೇಳ್ತಿದ್ದಾರೆ ನಾಯಿಗೆ ಅಂತ. ಸುಮ್ಮನೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ನಾನು. ಓ ಸಖತ್ತಾಗಿ ಮಾತಾಡ್ತಾವ್ರೆ ಇವರು ಅಂತ. ಹಾಗೆ ನೋಡ್ತಾ ಇದ್ದೆ ಎಲ್ಲ. ನಾನು ಅಬ್ಸರ್ವಿಂಗ್ ಎವ್ರಿ ಒನ್ ಮೆಂಟ್ಯಾಲಿಟಿ, ಯಾರ್ಯಾರು ಯಾವ್ಯಾವ ಥರ ಬಿಹೇವ್ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ದೆ. ಹೀಗೆ ನೋಡ್ತಾ ಇರುವಾಗ ಅವ್ರು ಬಂದರು. ಹಾಗೆ ಹೆಣ್ಮಕ್ಳು ಬಂದರು, ಸರ್ ಏನು ತಪ್ಪು ಸರ್, ಏನು ಇವ್ ಗೋವಿಂದ ಇವನೊಬ್ಬನೇನ ಜಗತ್ತಲ್ಲಿ, ನಾಯಿ ಗೋವಿಂದ ಅಂತ ಹೆಸರು ಇಡ್ಬಾರ್ದ ಅಂದರು. ಇಸ್ ಇಟ್ ಹೀಗೆಲ್ಲ ಹೇಳಿದ್ರು. ಸರಿ ಸರಿ ಓಕೆ, ನೀವೆಲ್ಲ ಒಳ್ಳೆ ಮಕ್ಕಳು, ತುಂಬ ಒಳ್ಳೆ ಮಕ್ಕಳು ಅಂತ ಹೇಳಿದೆ. ಕೊನೆ ಒಂದು ಕ್ವಶನ್ ಕೇಳಿದೆ ಅವರಿಗೆ. ಆ ಗೋವಿಂದ ಅಂತಿದ್ನಲ್ಲ ಅವನಿಗೆ ಕೇಳಿದೆ, ಅಲ್ಲ ಗೋವಿಂದ ನಿನಗೆ ಹೆಸರಿಟ್ಟವ್ರು ಯಾರು ಕೇಳಿದೆ. ನನ್ನ ಅಪ್ಪ ಅಮ್ಮ ಅಂತ ಹೇಳ್ದ. ನಮ್ಮ ಅಮ್ಮ ಅಪ್ಪ ನಂಗೆ ಹೆಸರಿಟ್ಟಿದ್ದಾರೆ ಅಂದೆ. ಮತ್ತು ನೀ ಯಾಕೆ ಚಿಂತೆ ಮಾಡ್ಕೋತೀಯ, ನಿನ್ನ ಅಪ್ಪ ಅಮ್ಮ ತಾನೇ ಹೆಸರಿಟ್ಟವ್ರು, ಇವ್ರೇನು ಅಲ್ಲ ಅಲ್ವಾ ಅಂದೆ. ಅರ್ಥ ಆಯ್ತಾ ಎಲ್ಲರಿಗೂ? ಯಾರ್ಯಾರಿಗೆ ಅರ್ಥ ಆಯ್ತು? ಅರ್ಥ ಆಯ್ತಾ? ಓಕೆ, ಹ್ಯಾಂಡ್ಸ್ ಡೌನ್. ಹಾಗಾಗಿ ಅವರೆಲ್ಲ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ರು. ತಪ್ಪಾಯ್ತು ನಮ್ದು ಅಂತ ಗೊತ್ತಾಯ್ತು ಅವರಿಗೆ. ಯಾಕೆಂದ್ರೆ ಈಗ ಅವರು ಅದೇ ಜಾತಿ ಆಗ್ಬಿಟ್ರಲ್ಲ, ಹೆಸರಿಡೋಕೆ ಹೋಗಿ. ಅವ್ರ ಅಪ್ಪ ಅಮ್ಮ ಆಗ್ಬೇಕಾಯ್ತಲ್ಲ. ಸೊ ಹಾಗಾಗಿ ಟೀಸ್ ಮಾಡೋರು ಈ ತರ ಫೇಲ್ಯೂರ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಟೀಸ್ ಮಾಡೋರಿಗೆ ಸ್ವಾಭಾವಿಕ ಒಂದು ಸಿಂಪಲ್ ಥಿಂಗ್ ನೋಡಿ. ನೀವು ಏನು ಟ್ರಿಪ್ಪಿಗೆ ಹೋಗ್ತಾ ಇರ್ತೀರಾ, ನಿಮ್ಮ ಹತ್ರ ಒಂದು ಬಾಟ್ಲ್ ಇದೆ. ಆ ಬಾಟ್ಲಲ್ಲಿ ಏನು ಹಾಕೊಂಡು ಹೋಗ್ತೀರಾ? ನೀರು, ಜ್ಯೂಸು ಹಾಕೊಂಡು ಹೋಗ್ತೀರಾ. ವಾಟ್ಸ್ ಯುವರ್ ಪ್ರಾಬ್ಲಮ್ ಸರ್? ಎನಿ ಪ್ರಾಬ್ಲಮ್? ಹಾಂ, ದೆನ್ ನಮ್ದೊಂದು ರೂಲ್ಸ್ ಇದೆ. ನಾವು ಮಾತಾಡ್ತಾ ಇದೀವಿ ಅಂದ್ರೆ ನೀವು ಮಾತಾಡೋ ಹೋಗಿಲ್ಲ, ನೀವು ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಸೊ ಏನೇ ಸಮಸ್ಯೆ ಇದ್ರೆ ಹೇಳ್ಬೋದು, ಓಪನ್ ಅಪ್. ಏನು ಬಂತು ತಲೆ ಒಳಗೆ ಹೇಳು. ಶುಡ್ ನಾಟ್ ವರಿ ಅಬೌಟ್ ದಟ್. ಐ ಆಮ್ ಪಾಸಿಟಿವ್ ಪರ್ಸನ್, ಶುಡ್ ನಾಟ್ ವರಿ ಅಬೌಟ್ ದಟ್. ಟೆಲ್ ದಟ್. ಬೇಡ ಅಂತ. ವೆರಿ ಗುಡ್, ಕ್ಲಾಸ್ ಫಾರ್ ಹಿಮ್. ನೆಕ್ಸ್ಟ್ ಥಿಂಗ್, ಏನಾಗುತ್ತೆ ಅಂದ್ರೆ ವೆರಿ ಸಿಂಪಲ್ ಥಿಂಗ್. ಹಿ ಡಿಸೈಡೆಡ್, ದಟ್ ಈಸ್ ಕಾಲ್ಡ್ ಬುದ್ಧಿ. ವಾಟ್ ಹಿ ಹ್ಯಾಸ್ ಡನ್, ನೋ, ಕಮ್ ಹಿಯರ್ ಪ್ಲೀಸ್, ಕಮ್ ಹಿಯರ್. ನೋಡಿ, ಇದು ಬುದ್ಧಿ. ವಾಟ್ ಹಿ ಹ್ಯಾಸ್, ಹಿ ಟೋಲ್ಡ್, ನೋ, ಮನಸ್ಸು ಮತ್ತು ಬುದ್ಧಿ ಮಧ್ಯೆ ಗೊತ್ತಿಲ್ಲಲ್ಲ ನಿಮಗೆ ವ್ಯತ್ಯಾಸ. ಕಮ್ ಹಿಯರ್, ಐ ವಿಲ್ ಟೆಲ್ ಯು ನೌ. ಇವನೇನಂದ ಗೊತ್ತಾ ಈಗ? ಐ ವಿಲ್ ಸ್ಟಾಪ್ ದಟ್ ಟೀಸಿಂಗ್. ಓಕೆ, ಕರೆಕ್ಟ್ ಇಟ್ ಈಸ್, ಬಿಕಾಸ್ ಹಿ ಡಿಸೈಡೆಡ್. ಬುದ್ಧಿ ಇಸ್ ವರ್ಕಿಂಗ್. ಕ್ಲಾಪ್ಸ್ ಫಾರ್ ಹಿಮ್. ಯಾವತ್ತು ಬುದ್ಧಿ ನಿಶ್ಚಯಾತ್ಮಿಕ ಬುದ್ಧಿ, ಡಿಸಿಷನ್ ಕೆಪಾಸಿಟಿ ಈಸ್ ಕಾಲ್ಡ್ ಬುದ್ಧಿ, ಥಿಂಕಿಂಗ್ ಕೆಪಾಸಿಟಿ ಈಸ್ ಕಾಲ್ಡ್ ಮನಸ್ಸು. ಅಂಡರ್ಸ್ಟುಡ್ ನೋ? ಸೊ ಇಷ್ಟು ದಿವಸ ಒಂದು ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇತ್ತು, ಇವತ್ತು ಬುದ್ಧಿನೂ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಓಕೆ, ಸೊ ನೋಡಿ, ಇದು ಸಿಂಪಲ್ ಥಿಂಗ್. ನೀವು ಯಾರೇ ಟೀಸ್ ಮಾಡಿದ್ರು ಏನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅನುದ್ವೇಗಕರಂ ವಾಕ್ಯಂ ಅಂತ ಏನ್ ಹೇಳಿದಾನೆ ಭಗವಂತ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಟ್ರಿಪ್ಪಿಗೆ ಹೋಗುವಾಗ ನಾವು ಹಾಲು ಹಾಕೊಂಡ್ರೆ, ಬಾಟ್ಲಲ್ಲಿ ಬಾಯಿ ಹಾಕಿದ್ರೆ ಏನ್ ಬರುತ್ತೆ? ಹಾಲೇ ಬರುತ್ತೆ. ನೀರ್ ಹಾಕೊಂಡ್ರೆ, ಜ್ಯೂಸ್ ಹಾಕೊಂಡ್ರೆ, ಕೆಲವೊಬ್ರು ಅದಕ್ಕೆ ಸಗಣಿ ನೀರು ಹಾಕೊಂಡ್ ಬಂದಿರ್ತಾರೆ. ಅದಕ್ಕೇನ್ ಮಾಡೋದು? ಸೊ ದಟ್ ಈಸ್ ದ ಟ್ರೂತ್ ಫಾರ್ ಟೀಸಿಂಗ್. ಯಾಕೆಂದ್ರೆ ಅವ್ರು ಟೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ತಲೆಯಲ್ಲಿ ಏನಿದೆ? ಕತ್ತೆ ಅಂತ ಬೈದ್ರು ಅಂತ ಇಟ್ಕೊಳ್ಳಿ. ಕತ್ತೆ ಮೊದಲು ಬರೋದು ನಮ್ಮ ತಲೆಯಲ್ಲಿ. ಯಾರು ಬೈತಾರ ಅವರಿಗೆ? ಹೇಳ್ದವ್ರು ಕತ್ತೆ ಆಗೋದೇ ಇಲ್ಲ. ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರೆ. ಸೊ ದಟ್ ಈಸ್ ಅ ಬಿಗ್ ಫಾಲ್ಟ್ ಫಾರ್ ಟೀಸರ್ ಅಲ್ವಾ? ಯೋಚನೆ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಹಾಗಾಗಿ ಇಲ್ಲಿ ಅನುದ್ವೇಗಕರಂ ವಾಕ್ಯಂ ಅಂದ್ರೆ ಮೊದಲು ಯಾರು ಹೇಳಿದ್ದಕ್ಕೂ ನಾವು ಬೇಸರ ಆಗದೆ ಇರೋಷ್ಟು ಕೆಪಾಸಿಟಿ ಬೆಳೆಸ್ಕೊಂಡಾಗ ನಾವು ಮತ್ತೊಬ್ಬರಿಗೆ ಬೇಸರವಾಗದೆ ಮಾತಾಡೋದು ಹೇಗೆ ಅಂತ ಗೊತ್ತಾಗ್ತದೆ ನಮ್ಗೆ. ಮತ್ತೊಬ್ಬರಿಗೆ ನಾವು ಸಿಟ್ಟು ಬರದೇ ಇದ್ದಾಗ ಮಾತಾಡೋದು ಹೇಗೆ ಅಂತ ಗೊತ್ತಾಗೋದು ಯಾವಾಗ? ನಾವು ಬೇರೆಯವ್ರು ಮಾತಾಡಿದಾಗ ನಮ್ಗೆ ಸಿಟ್ಟು ಬರದೇ ಇರುವಾಗ ನಾವಿದ್ದಾಗ. ದಿಸ್ ಈಸ್ ದ ಬೇಸಿಕ್. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಸತ್ಯವಾಗಿರ್ಬೇಕು ಆಡ ಮಾತು. ಹಾಗೇನೆ ನೋಡಿ, ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ಅವರು ನಮ್ಗೆ ಸುಳ್ಳು ಹೇಳ್ತಾರೆ. ಫಸ್ಟ್ ರಿಮೆಂಬರ್ ಇಟ್. ನಾವು ಸತ್ಯ ಹೇಳಿದ್ರೆ ಅವರು ನಮ್ಗೆ ಸತ್ಯ ಹೇಳ್ತಾರೆ. ವಿಶ್ವಾಸ ಬೆಳೆಯುತ್ತೆ, ಒಂದು ಬಾಂಡಿಂಗ್ ಬೆಳೆಯುತ್ತೆ. ದಟ್ ಈಸ್ ದ ಲೈಫ್. ಹಾಗಾಗಿ ಈ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ, ನಮಗೆ ಇಷ್ಟವಾಗಿದ್ದ ಮಾತುಗಳನ್ನು ಮಾತಾಡೋದು. ಬೇರೆ ಬೇರೆ ಏನೋ ಅವ್ರ ವಿಚಾರ ನಮ್ಗೆ ಯಾಕೆ? ಅವ್ರೇನೋ ಪ್ರಾಬ್ಲಮ್ ಆಯ್ತು, ಅವ್ರ ವಿಚಾರ ನಮ್ಗೆ ಯಾಕೆ? ನಮ್ಮ ವಿಚಾರ ಏನು? ನಾವು ಬೆಳೆಯೋದಕ್ಕೆ ಏನು ವಿಚಾರ ಬೇಕೋ ಅದು ಮಾತ್ರ ಮಾತಾಡೋಣ.
ಸೊ ದಟ್ ಈಸ್ ದ ಸತ್ಯಂ ಪ್ರಿಯ ಹಿತಂ, ನನಗೂ ಮತ್ತೆ ಎಲ್ಲರಿಗೂ ಕೂಡ ಹಿತವಾಗಿರ್ತಕ್ಕಂಥದ್ದು. ಸ್ವಾಧ್ಯಾಯ ಈಗ ಬಂತು ನೋಡಿ, ಪ್ರಿಯ ಹಿತಂ ಚೇತ್ ಆದ್ಮೇಲೆ ನಾವು ಮೇನ್ ಟಾಪಿಕ್ಗೆ ಬಂದ್ವಿ. ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಬರುತ್ತೆ. ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಸ್ಟಡಿ. ಅವ್ರು ಆವಾಗ ಹೇಳಿದ್ರು ಯಾವುದೋ ವಿಷಯವನ್ನ ನಾವಾಗೆ ತಿಳ್ಕೊಳ್ಳೋದು ಅಂತ. ಅದು ಇವತ್ತು ಎಲ್ಲಿಗೆ ಅಪ್ಲೈ ಆಗ್ತಾ ಇದೆ ಅಂತಂದ್ರೆ, 8 ಕೈ ಇರುವ ಒಂದು ವಸ್ತು ಇದೆಯಲ್ಲ, ಅದ್ಯಾವುದು ಗೊತ್ತಾ? ಐ ಆಮ್ ಟೆಲಿಂಗ್ ಫಾರ್ ದಟ್ ಮೊಬೈಲ್. 8 ದಿಕ್ಕಿಂದ ನಮ್ಮನ್ನು ಕ್ಯಾಚ್ ಮಾಡ್ಕೊಳತ್ತೆ. 40 crore ರೀಲ್ ಮೇಕರ್ಸ್ ಆರ್ ದರ್ ಇನ್ ದಟ್ ಮೊಬೈಲ್. ಹಾ ಸೊ ದಟ್ಸ್ ವೈ ನಾವು ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ಕೂತೀವಿ ಅಂದ್ರೆ 8 ಕಡೆ ಬ್ಲಾಕ್ ಆಗತ್ತೆ ನಮ್ಗೆ. ಈ ಕಡೆ ಕಳ್ಳ ಬಂದ್ ಕತ್ಕೊಂಡು ಹೋದ್ರು ಗೊತ್ತಾಗಲ್ಲ. ಎಲ್ಲಾ ಕಡೆಯಿಂದ ನಮ್ಮನ್ನ ಕ್ಯಾಚ್ ಮಾಡ್ಕೊಳತ್ತೆ. ಇಸ್ ಇಟ್ ಆರ್ ನಾಟ್? ನೋಡಿ ಎಷ್ಟು ಅಂತಂದ್ರೆ ನಮ್ ಓನ್ ಟ್ಯಾಲೆಂಟ್ ಹೊರಗೆ ಬರಕ್ಕೆ ಬಿಡಲ್ಲ ಅದು. ಯಾಕೆಂದ್ರೆ ನಾವು ಬೇರೆಯವ್ರ ಟ್ಯಾಲೆಂಟ್ ನೋಡೇ ಆಯ್ತು. ಅದು ಒಳ್ಳೇದರೂ ಇರ್ತದೆ, ಅದ್ರಲ್ಲಿ ಪೂರ್ತಿ ಒಳ್ಳೇದು ಇರೋದಿಲ್ಲ, ಅರ್ಧಂಬರ್ಧ. ಅದ್ರಲ್ಲಿ ಸುಳ್ಳಿನ ಸರಮಾಲೆನೇ ಬಹಳ ಇರ್ತದೆ. ಆ ಕಡೆ ಸತ್ಯವೂ ಇಲ್ಲ, ಹಿತವೂ ಇಲ್ಲ, ನಮ್ಮನ್ನು ಹಾಳು ಮಾಡಿ ಹಾಕತ್ತೆ. ಅದನ್ನೇ ನಾವು ಬಯಸ್ತೀವಿ. ಹಾಗಾಗಿ ಇಲ್ಲಿ 8 ಕೈ ದೇವರಿಗಿಂತ ದೊಡ್ಡದು ಮೊಬೈಲ್ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಕುಟುಂಬ ಹಾಳಾಗೋದಿದ್ರೆ, ಒಂದು ವ್ಯಕ್ತಿ ಹಾಳು ಮಾಡಬೇಕು ಅಂತಾದ್ರೆ ವೆರಿ ಸಿಂಪಲ್, ಒಂದು ಮೊಬೈಲ್ ಗಿಫ್ಟ್ ಕೊಟ್ರೆ ಆಯ್ತಂತೆ. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ನಮ್ಗೆ ಹಾಳು ಮಾಡೋದು ಉದ್ದೇಶ ಅಲ್ಲ, ನಾವು ಉದ್ಧಾರ ಆಗ್ಬೇಕು ಅಂತಂದ್ರೆ ಮೊಬೈಲಿಂದ ದೂರ ಇರಬೇಕು. ಒಂದು ಹೆಸರು ಹೇಳ್ತೀನಿ, ತೇಜಸ್ವಿನಿ ಮನೋಜ್ಞ ಅಂತ ತಮಿಳ್ನಾಡೋಳು ಒಬ್ಳು. ನೋಡಿದಿರ ಅವಳ ಬಗ್ಗೆ? ಯಾರು ಕೇಳಿದ್ದೀರಾ? ಇಷ್ಟೆಲ್ಲ ರೀಲ್ಗಳು ನೋಡ್ತಿರಲ್ಲ ಮೊಬೈಲ್ ಇಟ್ಕೊಂಡು ಅಪ್ಪ ಅಮ್ಮಂದು, ನೋಡಿದಿರ ಅವಳದು? ನೋಡಿಲ್ಲ? ಅವಳು ನೋಡಿ ಮಿಸ್ ಅರ್ತ್ ಅವಳು, ಮಿಸ್ ಇಂಡಿಯಾ ಅಲ್ಲ, ರಿಮೆಂಬರ್ ಇಟ್, ಮಿಸ್ ಅರ್ತ್. ಅವಳೊಬ್ಳು ಡಾಕ್ಟ್ರು, ಭರತನಾಟ್ಯ ಕಲಾವಿದೆ, ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಆಕ್ಟರ್. ಆಯ್ತಾ? ಅವಳು ಸೀಕ್ರೆಟ್ ಕೇಳ್ತಾರೆ, ಸೀಕ್ರೆಟ್ ಆಫ್ ದಿ ಸಕ್ಸಸ್ ಅಂತ. ಅವಳು ಅಮೇರಿಕನ್ ಡಾಕ್ಟರ್ಸ್ಗೆಲ್ಲ ಅವಳು ಎಷ್ಟೋ ಜನರಿಗೆ ಟ್ರೈನಿಂಗ್ ಕೊಡ್ತಾಳೆ ಇನ್ನೂ ಸಣ್ಣ ವಯಸ್ಸಲ್ಲಿ. ಅವಳ ಸಾಧನೆ ಸಾಮಾನ್ಯದಲ್ಲವೇ ಅಲ್ಲ. ಅದು ಹೇಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ಅವಳು ಹೇಳಿದ ಉತ್ತರ ಏನು ಗೊತ್ತಾ? ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಇಂದ ನಾ ದೂರ ಇದ್ದೆ ಅಂತಂದ್ರು. ದ ಓನ್ಲಿ ಒನ್ ಥಿಂಗ್ ಟು ಸಕ್ಸಸ್, ನಾನು ಮೊಬೈಲ್ ಲ್ಯಾಪ್ಟಾಪ್ಗಳಿಂದ ದೂರ ಇದ್ದೆ, ಡಿಗ್ರಿ ಮುಗಿಯೋಲ್ಲಿವರೆಗೂ ನಾನು ಮುಟ್ಲೇ ಇಲ್ಲ ಅಂತಂದು. ಯಾಕೆಂದ್ರೆ ಅವಳಿಗೆ ಟೈಮ್ ಸಿಗ್ತಿರ್ಲಿಲ್ಲ, ಅಷ್ಟು ಸಾಧನೆ ಮಾಡ್ತಾ ಇದ್ಲು. ಸೊ ನಾವೆಲ್ಲ ಏನ್ ಮಾಡ್ತೀವಿ, 10 ನಿಮಿಷ ರೆಸ್ಟಿಗೆ ಅಂತೇಳಿ ಮೊಬೈಲು ಟಿವಿ ಮುಂದೆ ಕೂತ್ಬಿಡ್ತೀವಿ. ಅಲ್ಲಿ ಅನಿಮೆ ಬರುತ್ತೆ, ಆಮೇಲೆ ಇನ್ನೊಂದಿಷ್ಟುಗಳು ಏನೇನೋ ಬರ್ತವೆ, ಬೇಡ ಫ್ರೀ ಫೈರ್ ಬಂದ್ಬಿಡುತ್ತೆ, ಆಯ್ತಾ, ಇನ್ಯಾವುದೋ ಬಂದ್ಬಿಡುತ್ತೆ, ಪಬ್ಜಿ ಬಂದ್ಬಿಡುತ್ತೆ. ಇವೆಲ್ಲ ಬಂದ್ಬಿಟ್ಟು ನಮ್ಮ ಜೀವನದ ಲೈಫನ್ನೇ ನಾಶ ಮಾಡಿಬಿಟ್ಟಿರ್ತವೆ, ಗೊತ್ತಾಯ್ತಲ್ವಾ? ಹಾಗಾಗಿ ಸಮಯ ಆಗಿದೆ, 2 ನಿಮಿಷ ಮುಗಿಸ್ತೇನೆ. ಇಲ್ಲಿ ಮುಖ್ಯವಾಗಿ ಸೆಲ್ಫ್ ಸ್ಟಡಿ ಅಂತ ಹೇಳ್ತಾ ಇದೀವಲ್ಲ, ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಸೆಲ್ಫ್ ಸ್ಟಡಿ ಅಂತಂದ್ರೆ ನಾವು ಬೆಳಗಿನಿಂದ ಸಂಜೆವರೆಗೆ ಏನೇನು ಮಾತಾಡಿದ್ವಿ, ಯಾರ್ಯಾರು ಏನೇನು ಮಾತಾಡ್ದನ್ನು ಹೇಗೆ ತಗೊಂಡ್ವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬೆಳಗಿಂದ ಸಂಜೆವರೆಗೆ ನಾವು ಯಾರ್ಯಾರು ಮಾತಾಡ್ದನ್ನು ಹೇಗೆ ರಿಸೀವ್ ಮಾಡಿದ್ವಿ ಅಂತ ಫಸ್ಟ್ ಸ್ಟಡಿ ಮಾಡಿ ನಿಮ್ಮ ಬಗ್ಗೆ ನೀವು. ಸೆಕೆಂಡ್ ಥಿಂಗ್, ಯಾರ್ಯಾರಿಗೆ ನಾವು ಏನೇನು ಮಾತಾಡಿದ್ವಿ ಅಂತ ಸ್ಟಡಿ ಮಾಡಿ. ನಾವ್ ಏನೇನ್ ಮಾತಾಡಿದ್ವಲ್ಲ ಅವ್ರು ಏನೇನ್ ರಿಯಾಕ್ಷನ್ ಕೊಟ್ರು ಅಂತ ಅದನ್ನು ಸ್ಟಡಿ ಮಾಡಿ. ಇದು ಸ್ವ ಅಧ್ಯಾಯ, ಸೆಲ್ಫ್ ಸ್ಟಡಿ. ಫಸ್ಟ್ ನಿಮಗೆ ನೀವೇನೇನ್ ಮಾತಾಡಿದ್ರಿ ಅಂತ ಗೊತ್ತಾಗೋದಕ್ಕೆ ಶುರು ಆದ್ರೆ, ಏನೇನ್ ತಗೊಂಡ್ರಿ, ಕ್ಲಾಸಲ್ಲಿ ಪಾಠ ಆಗಿದೆ, ಪಾಠವನ್ನು ಎಷ್ಟು ತಗೊಂಡ್ರಿ, ಎಷ್ಟು ಬಿಟ್ರಿ ಗೊತ್ತಾಗ್ಬೇಕಲ್ವಾ? ವಾಟ್ಸ್ ಯರ್ ನೇಮ್? ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐ ಆಮ್ ಟೆಲ್ಲಿಂಗ್, ಯು ಹ್ಯಾವ್ ಟು ಅಪ್ಲೈ ಇನ್ ಯುವರ್ ಲೈಫ್. ಓಕೆ, ಲಿಸನ್ ಹಿಯರ್. ಹಾಗಾಗಿ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ನಾವು ಬೆಳಗಿಂದ ಏನೇನು ಕೇಳಿದ್ವಿ, ಏನೇನು ಮಾತಾಡಿದ್ವಿ, ಏನೇನು ರಿಯಾಕ್ಟ್ ಮಾಡಿದ್ವಿ, ಈ ಮೂರನ್ನು ಕೇಳೋದು, ಹೇಳೋದು, ರಿಯಾಕ್ಷನ್, ಈ ಮೂರನ್ನು ಎಕ್ಸಾಕ್ಟ್ ಸ್ಟಡಿ ಮಾಡಿ. ಎವ್ರಿ ಡೇ ನಿಮ್ಮ ಬಗ್ಗೆ ನೀವು ಸ್ಟಡಿ. ಇದು ಒನ್ ವೇ ನಮ್ಮ ಮೆಂಟಾಲಿಟಿ ಚೆಕಿಂಗ್ ಆ್ಯಂಡ್ ಸ್ಟಡಿಗೆ. ಎರಡನೇದು, ನಾವು ಬೆಳಗಿಂದ ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಿಲ್ಲ, ನಮ್ಮ ಕರ್ತವ್ಯ, ಡ್ಯೂಟಿ, ಕರ್ಮ ಅಂತ ಕರಿತೀವಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾನೆ ಭಗವಂತ ಕೃಷ್ಣ. ಹಾಗಾಗಿ ಕರ್ಮ ಅಂದ್ರೆ ಡ್ಯೂಟಿ. ನಮ್ಮ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಧರ್ಮ ಅನುಸರಣೆ ಮಾಡಬೇಕು. ನಾವು ಹಾಗಿದೀವಾ? ಈ ದಿವಸ ಒನ್ ಡೇ ಕಂಪ್ಲೀಟ್ ಆಗಿ ನಾವು ಫಿಲಪ್ ಮಾಡಿದೀವಾ ವಿದ್ಯಾರ್ಥಿಯಾಗಿ? ಥಿಂಕ್ ಅಬೌಟ್ ದಟ್. ನಾಳೆ ಮಾಡಿದ್ರಾಯ್ತು ಅಂತ ಪೋಸ್ಟ್ಪೋನ್ ಮಾಡಿರ್ತೀವಲ್ಲ ಹೋಮ್ವರ್ಕು ಎಲ್ಲ. ಸೊ ಥಿಂಕ್ ಅಬೌಟ್ ದಟ್. ಹಾಗಾಗಿ ಸೆಲ್ಫ್ ಸ್ಟಡಿ ಅಂತಂದ್ರೆ ಒಂದು ನಿಮ್ಮ ಮೆಂಟಾಲಿಟಿ, ಸೆಕೆಂಡ್ ಥಿಂಗ್ ಈಸ್
ನಿಮ್ಮ ಟೋಟಲ್ ಲೈಫ್ ಸ್ಟೈಲ್. ಯು ಹ್ಯಾವ್ ಟು ಸ್ಟಡಿ ಯುವರ್ ಸೆಲ್ಫ್. ಮತ್ತೊಬ್ರು ಹೇಳೋದು ಬೇಡ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನೀವು ಮತ್ತೊಬ್ಬರ ಬಗ್ಗೆ ಹೇಳೋದು ಬೇಡ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಿಮ್ಮ ಎವ್ರಿ ಡೇ ಡ್ಯೂಟಿ ಬಗ್ಗೆ ನೀವು ಸ್ಟಡಿ ಮಾಡಿ. ಆಮೇಲೆ ಏನು ಮಾಡಬೇಕು? ಸ್ಟಡಿ ಮಾಡಿ. ಸ್ವಾಧ್ಯಾಯ ಅಭ್ಯಸನಂ. ಫಸ್ಟ್ ಯು ಹ್ಯಾವ್ ಟು ಸ್ಟಡಿ. ಓಕೆ, ಸೆಲ್ಫ್ ಸ್ಟಡಿ. ಅದಕ್ಕಾಗಿ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋದು ಸೆಲ್ಫ್ ಸ್ಟಡಿ. ಯಾವುದೋ ವಿಷಯ ಯಾರೂ ಇಲ್ಲದೆ ಅಧ್ಯಯನ ಮಾಡ್ಕೊಳ್ಳೋದು ಸೆಲ್ಫ್ ಸ್ಟಡಿ. ಆದರೆ ಮೇನ್ ಸೆಲ್ಫ್ ಸ್ಟಡಿ ಅಂತಂದ್ರೆ ಅರ್ಥ ಏನು ಅಂದರೆ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳೋದು. ನಾವು ಹೇಗಿದ್ದೀವಿ ಅಂತ ನಾವು ಸ್ಟಡಿ ಮಾಡ್ಕೋಬೇಕಲ್ವಾ? ಅದು ನಿಮ್ಗೆ ಕಷ್ಟ ಆಗ್ತದೆಯಾ? ಮತ್ತೆ ಇಲ್ಲ ಇಷ್ಟಪಟ್ಟು ಮಾಡಿ. ಹಾಗಾಗಿ ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳಿ. ಬೆಳಗಿಂದ ಸಂಜೆವರೆಗೆ ನನ್ನ ಮಗನಾಗಿ ನನ್ನ ಕರ್ತವ್ಯ ಏನು, ಮಗಳಾಗಿ ಕರ್ತವ್ಯ ಏನು, ಅಣ್ಣಾಗಿ, ತಂಗಿಯಾಗಿ, ವಿದ್ಯಾರ್ಥಿಯಾಗಿ ಎಲ್ಲ ನಿಮ್ಮ ನಿಮ್ಮ ಡ್ಯೂಟಿ ಅಂತಿದೆಯಲ್ಲ, ಅದು ಕರ್ತವ್ಯ ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ, ಸ್ಟಡಿ ಮಾಡಿ. ನೆಕ್ಸ್ಟ್ ಸ್ಟೆಪ್ ಇಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಹಾಗಾಗಿ ಭಗವದ್ಗೀತೆ ಅತಿ ತುಂಬ ಇದನ್ನು ಕೊಡುತ್ತೆ. ಹಾಗಾಗಿ ಈ ಒಂದು ನಮ್ಮ ಸ್ಟಡಿ ಮಾಡಿದ್ವಲ್ಲ, ನಾವು ನಾಳೆನೂ ಮತ್ತೆ ಅದನ್ನ ರಿಪೀಟ್ ಮಾಡೋದಲ್ಲ. ಎಲ್ಲೆಲ್ಲಿ ಫಾಲ್ಟ್ ಆಗಿದೆ ಅಂತ ನಾವು ಕರೆಕ್ಟ್ ಮಾಡಿಕೊಂಡು, ಬೇರೆ ಹೇಳಿದ್ದು ಇವತ್ತು ಟೀಚರ್ ಬೈದಿದ್ರು, ನಾನು ಬೇಸರ ಆಗಿದ್ದೆ, ನಾಳೆ ಟೀಚರ್ ಬೈದಾಗ ಬೇಸರ ಆಗಬಾರ್ದು. ಅವ್ರು ಯಾಕೆ ಬೈದಿದ್ದಾರೆ, ನಾನು ಏನು ಫಾಲ್ಟ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ಸೊ ಇದು ಸ್ಟಡಿ ಆ್ಯಂಡ್ ಪ್ರಾಕ್ಟೀಸ್. ಸೆಲ್ಫ್ ಸ್ಟಡಿ ಮಾಡಿಕೊಂಡು ನಾವು ಮತ್ತೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೀಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇಲ್ಲಾಂದ್ರೆ ಬೇರೆಯವ್ರನ್ನ ಇಂಡಿಕೇಟ್ ಮಾಡ್ತಾ 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 ನಾವು ಅವ್ರನ್ನ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ನಾವು ಇಂಪ್ರೂವ್ ಆಗೋದಿಲ್ಲ, ನಾವು ಡೌನ್ ಆಗ್ತಾ ಹೋಗ್ತೀವಿ. ದಟ್ಸ್ ವೈ ಯು ಶುಡ್ ನಾಟ್ ಸೇ ಕಂಪ್ಲೇಂಟ್ ಆ್ಯಂಡ್ ಟೀಸ್. ರಿಮೆಂಬರ್ ಇಟ್. ಓಕೆ, ಹೀಗಾಗಿ ಸೆಲ್ಫ್ ಸ್ಟಡಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ರೀಚ್ ಅವರ್ ಲಕ್ಷ್ಯ, ರೀಚ್ ಅವರ್ ಲೈಫ್ ಲಕ್ಷ್ಯ, ಲೈಫ್ ಗೋಲ್. ಓಕೆ, ಸೊ ಹಾಗಾಗಿ ಇಷ್ಟೊತ್ತು ಕೇಳಿದಿರಲ್ಲ, ಯಾರ್ಯಾರು ಏನೇನೆಲ್ಲ ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಯೋಚನೆ ಮಾಡಿ. 2 ನಿಮಿಷ ಸಮಯ ಆಗೋಗಿದೆ, ಕೊಟ್ಟ ಸಮಯ ಮೀರಿ ಹೋಗಿದೆ. ಹಾಗಾಗಿ ತಕ್ಷಣವೇ ಕ್ವಶನ್ ಅನ್ನ ಏನ್ ಬೇಕಾದ್ರೂ ಕೇಳಿ ಆನ್ಸರ್ ಮಾಡ್ತೇವೆ. ವಾಟ್ಸ್ ಯುವರ್ ಗುಡ್ ನೇಮ್? ನಮಸ್ತೆ. ಪ್ರಾರ್ಥನೆ ಮಾಡ್ಕೊಂಡೆ, ಹೇಳಿ. ಸೆಲ್ಫ್ ಸ್ಟಡಿ, ಸ್ವ ಅಧ್ಯಾಯ. ಐ ಹ್ಯಾವ್ ಟು ಸ್ಟಾರ್ಟ್. ಈಗ ನೀನು ಬಂದು ಬೈದೆ ನನಗೆ, ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ನಾನು ಒಂದ್ಸರಿ ಯೋಚನೆ ಮಾಡ್ತೀನಿ ಅಲ್ವಾ? ಸೊ ಅವಾಗ ನನ್ನ ಕೆಲಸ ಏನು ಅಂತ ನಂಗೆ ಗೊತ್ತಾಗತ್ತೆ ಅಲ್ವಾ? ಸೊ ಹಾಗೆ ನೀನು ಮಾಡು, ನೀನು ಕಲ್ತ್ಕೋತೀಯ. ಸೊ ದಟ್ಸ್ ಕಾಲ್ಡ್ ಸೆಲ್ಫ್ ಸ್ಟಡಿ, ಸ್ವ ಅಧ್ಯಯನ. ವಾಟ್ ಯು ಹ್ಯಾವ್ ಟು ಡೂ. ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತೀಯಲ್ಲ ಮನೆಯಲ್ಲಿ, ಅವಾಗ ಒಂದ್ಸರಿ ಯೋಚನೆ ಮಾಡು, ಹಂಗೆ ಹಠ ಮಾಡ್ಬೇಕಾ ಬಿಡ್ಬೇಕಾ ಅಂತ. ಅವಾಗ ಗೊತ್ತಾಗತ್ತೆ, ಎಲ್ಲ ಕಲಿಬೋದು ನೀನು ಅವಾಗ. ಸೊ ಯು ಆರ್ ಯುಟಿಲೈಸಿಂಗ್ ಯುವರ್ ಗುಡ್ ಟೈಮ್ ಫಾರ್ ಎವ್ರಿಥಿಂಗ್, ಫಾರ್ ನಾಲೆಜ್, ಗುಡ್ ನಾಲೆಜ್. ನಿಮ್ಮ ಟೈಮನ್ನು ಕರೆಕ್ಟಾಗಿ ನಾಲೆಜಿಗೋಸ್ಕರ ಭಗವದ್ಗೀತೆ ಬುಕ್ ಅಂತದನ್ನು ಓದಿದಾಗ ಆಟೋಮೆಟಿಕ್ ಯು ಕ್ಯಾನ್ ಲರ್ನ್ ಎವ್ರಿಥಿಂಗ್. ಓಕೆ, ಆರ್ ಯು ಸ್ಯಾಟಿಸ್ಫೈಡ್ ಬೈ ಆನ್ಸರ್? ಓಕೆ, ಕ್ಲಾಸ್ ಫಾರ್ ಹರ್ ಕ್ವಶನ್. ನೆಕ್ಸ್ಟ್ ಎನಿವನ್? ಇಷ್ಟೊತ್ತು ಕೇಳಿದಿರಾ? ನಿಮ್ಮ ಮನಸ್ಸು ಕೆಲಸ ಮಾಡ್ತಾ, ಬುದ್ಧಿ ಕೆಲಸ ಮಾಡ್ತಾ ನೋಡಿ. ಮತ್ತೊಬ್ರ ಕೈ ಎತ್ಬೇಡಿ, ನಿಮ್ಮ ಕೈ ನೀವು ಎತ್ತಿ. ಶಿವಂಗೂ ತುಂಬಾ ಕೋಪ ಇದೆಯಾ? ಯಾವಾಗ ಬರುತ್ತೆ ಅವನ ಕೋಪ? ನಿಮ್ಮ ಅಪ್ಪನೂ ಕೋಪ ಮಾಡ್ತಾನಲ್ವಾ? ಯಾವಾಗ ಮಾಡ್ತಾನೆ ಅಪ್ಪ? ಅವನಿಗೂ ಬರುತ್ತೆ ಅವಾಗಲೇ, ಶಿವನಿಗೂ ಕೂಡ. ನೀವು ತಪ್ಪು ಮಾಡಬಾರ್ದು ಅಂತ ನಿಮ್ಮ ಅಪ್ಪನೇ ಶಿವ, ಇನ್ ಬೇರೆ ಯಾರು ಅಲ್ಲ. ಅಪ್ಪನನ್ನೇ ಶಿವ ಅಂತ ನಮಸ್ಕಾರ ಮಾಡು, ಕೈ ಮುಗಿ ಕಾಲಿಗೆ ನಿತ್ಯ. ತಾಯಿಗೆ ಮೊದಲು ನಮಸ್ಕಾರ ಮಾಡು, ತಂದೆ ನಮಸ್ಕಾರ ಮಾಡು. ಗೊತ್ತಾಯ್ತಾ? ಅಪ್ಪ ಸಿಟ್ಟು ಮಾಡೋದೇನು ರಾಂಗ್ ಆಗಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ ಸಿಟ್ಟು ಮಾಡ್ತಾನೆ. ಆ ಸಿಟ್ಟಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಆಲ್ ದಿ ಬೆಸ್ಟ್. ಓಕೆ, ಅರ್ಥ ಅದೇ, ಮನಸ್ಸು ಯೋಚನೆ ಮಾಡ್ತಾ ಇರತ್ತೆ, ಅದಕ್ಕೆ ಕೆಟ್ಟದ್ದು ಒಳ್ಳೇದು ಇರೋದಿಲ್ಲ. ಮಕ್ಕಿವತ್ ಮನಃ ಅಂತ ಸೂರ್ಯದಾಸರು ಹೇಳ್ತಾರೆ. ಒಂದು ನೊಣ ಹೋಗಿ ಆ ತಿಪ್ಪೆ ಮೇಲೆ ಕೂತ್ರು ಎಂಜಾಯ್ ಮಾಡುತ್ತೆ, ಸ್ವೀಟ್ ಮೇಲೆ ಬಂದು ಕೂತ್ರು ಎಂಜಾಯ್ ಮಾಡುತ್ತೆ. ಅದಕ್ಕೆ ಎರಡು ಒಂದೇ, ಅದಕ್ಕೇನು ವ್ಯತ್ಯಾಸ ಇಲ್ಲ. ಹಾಗೆ ಮನಸ್ಸಲ್ಲಿ ನಮ್ಮ ಹಿಂದಿನ ಜನ್ಮದ ಪುಣ್ಯಾಂಶ ಪಾಪಾಂಶ ಎರಡೂ ಸೇರಿ ಥಾಟ್ಸ್ಗಳು ಬರ್ತವೆ. ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಥಾಟ್ಸ್ ವಿಲ್ ಕ್ರಿಯೇಟ್ ಲೈಕ್ ಎನಿಥಿಂಗ್. 1 ಮಿನಿಟ್ಸಿಗೆ 1 ಸೆಕೆಂಡಿಗೆ 1000 ಆಫ್ ಥಾಟ್ಸ್ ವಿಲ್ ಕ್ರಿಯೇಟ್ ಅವರ್ ಕೆಪಾಸಿಟಿ ಆಫ್ ಮೈಂಡ್. ದಟ್ ಈಸ್ ಓಕೆ. ಬುದ್ಧಿ ಈಸ್ ನಿಶ್ಚಯಾತ್ಮಕ ಚಂಚಲಾತ್ಮಕಂ ಮನಃ, ವಿಚ್ ಈಸ್ ದ ಆಲ್ವೇಸ್ ಆಕ್ಟಿವ್, ಕ್ರಿಯಾಶೀಲವಾಗಿರುತ್ತಲ್ಲ, ಅದು ಮನಸ್ಸು. ಅದು ಯಾವತ್ತು ನೆವರ್ ಸ್ಟಾಪ್, ಇಟ್ ಈಸ್, ಅದು ಮನಸ್ಸು. ಆ್ಯಂಡ್ ನಿಶ್ಚಯಾತ್ಮಿಕ ಬುದ್ಧಿ, ಡಿಸಿಷನ್ ಕೆಪಾಸಿಟಿ ಇಸ್ ಕಾಲ್ಡ್ ಬುದ್ಧಿ. ನಾವು ಯಾವುದಾದ್ರು ನಿರ್ಣಯ ತಗೊಳ್ತೀವಲ್ಲ, ಈಗ ನಾವು ಅದನ್ನು ನೋಡಿದೆ, ಅದನ್ನ ಕಳ್ತನ ಮಾಡಬೇಕು ಅಥವಾ ಒಂದು ದುಡ್ಡು ಕೊಟ್ಟು ತಗೋಬೇಕು ಅಂತ ಡಿಸೈಡ್ ಮಾಡೋದು ಬುದ್ಧಿ. ಅದು ಸಂಸ್ಕಾರಕ್ಕೆ, ನಾಲೆಜಿಗೆ ಬಿಟ್ಟಿರೋದು. ನನ್ನ ಹತ್ರ ದುಡ್ಡಿದೆಯಾ, ಹೋಗಿ ತಂದು ಕೊಡ್ತೀನಿ, ನಂಗೆ ಬುದ್ಧಿ ಗೊತ್ತಿದೆ ನನ್ನ ಹತ್ರ ಎಷ್ಟಿದೆ ಅಂತೇಳಿ. ಹಾಗಾಗಿ ಆ ಜ್ಞಾನಕ್ಕೆ ಗೊತ್ತಿದೆ ನನಗೆ. ಹಾಗಾಗಿ ನನ್ನ ತಗೊಳ್ಳುವಂಥ ವಿಚಾರ ಏನು,
ನಾನು ಅದನ್ನ ಹೇಗೆ ತಗೊಳ್ಬೇಕು, ನನ್ನ ಸಂಸ್ಕಾರಕ್ಕೆ ಬಿಟ್ಟಿರುತ್ತೆ ದೋಸ್ ರಿಸೀವಿಂಗ್ ಕೆಪಾಸಿಟಿ. ಹಾಗಾಗಿ ಅದನ್ನ ಬುದ್ಧಿ ಮೂಲಕವಾಗಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಐ ಕ್ಲಾಸ್ ಫಾರ್ ದಟ್ ಓನ್ಲಿ. ಹಿ ಡಿಸೈಡೆಡ್ ಐ ವಿಲ್ ನಾಟ್ ಟೀಸ್ ಫ್ರಮ್ ಟುಡೇ, ಹಿ ಡಿಸೈಡೆಡ್ ನೋ, ದಟ್ ಈಸ್ ಬುದ್ಧಿ. ಹಾಗಾಗಿ ಬುದ್ಧಿ ಕೆಲಸ ಮಾಡ್ತಾ ಇದ್ದಾಗ ಯಾರು ಸಿಟ್ಟು ಮಾಡಲ್ಲ, ಅಳು ಮಾಡಲ್ಲ, ಬೇಸರ ಮಾಡಲ್ಲ. ಎನಿ ನೆಗೆಟಿವ್ ವಿಲ್ ನಾಟ್ ಕಮ್ ವೆನ್ ಬುದ್ಧಿ ಇಸ್ ವರ್ಕಿಂಗ್ ಇನ್ ಪ್ರಾಪರ್ ವೇ and samskara is working in proper way. Understood, no? Are you satisfied with the answer? Okay, class for her his question. Next. Tell it. Say loudly. ಹೇಗೆ ಮಾಡ್ಕೊಳ್ಳೋದು? ದಿನ ದೇವ್ರ ನಾಮ ಹೇಳಬೇಕು, ಭಗವದ್ಗೀತೆ ಓದಬೇಕು, ಆ್ಯಂಡ್ ಯು ಹ್ಯಾವ್ ಟು ಡಿಸೈಡ್ ಅವರ್ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಬೈ ಪ್ರಾಕ್ಟೀಸ್ ಓನ್ಲಿ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್ ಇನ್ ಪಾಸಿಟಿವ್ ವೇ. ಕೃಷ್ಣ ಟೋಲ್ಡ್ ದಟ್. ಓಕೆ, ಸೊ ಐ ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. ವಾಟ್ ಐ ನೀಡ್, ಐ ಹ್ಯಾವ್ ಟು ಡೂ ದಟ್ ಒನ್ ಓನ್ಲಿ. ಡಿಸೈಡ್ ಇಟ್. ಅದೇ ಬುದ್ಧಿ ಕೆಲಸ ಮಾಡಬೇಕು. ಓಕೆ, ಕ್ಲಾಸ್ ಫಾರ್ ಹಿಮ್. Fast. Say loudly. Explain about overthinking. Overthinking is that when something happens, so you think, oh, what will happen next? What if I do this? That's a very simple thing, because ಈಗ ನೀವು ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡೋದೇ ಬೇಕಾಗಿಲ್ಲ. ಪ್ರೆಸೆಂಟ್ ಫೋಕಸ್ ಮಾಡಿ. ಪ್ರೆಸೆಂಟ್ ಟೆನ್ಸ್ ಫೋಕಸ್ ಮಾಡಿದ್ರೆ ಫ್ಯೂಚರ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ವೇಸ್ಟ್. ಅದು ಡಸ್ಟ್ಬಿನ್ನಿಗೆ ಹಾಕೋ ಯೋಚನೆಗಳು. ನಾಳೆ ನಾನು ಇಲ್ಲಿ ಬರ್ತೀನಿ, ಇಲ್ಲ ಆಟ ಆಡ್ತೀನಿ, ಇಲ್ಲ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಅದಾಗತ್ತಾ? ನಾನು ಇಲ್ಲಿ ಬರೋದೇ ಇಲ್ಲ, ನಾಳೆ ಸ್ಕೂಲಿಗೆ ರಜೆ ಇರುತ್ತೆ, ಏನು ಮಾಡೋದು? ಸೊ ದಟ್ ಇಸ್ ವೇಸ್ಟ್ ಥಿಂಕಿಂಗ್. ವೆನ್ ಯು ವಿಲ್ ಕಮ್, ನೋ, ಯು ಹ್ಯಾವ್ ಟು ಡೂ ಯುವರ್ ವರ್ಕ್, ಯು ಹ್ಯಾವ್ ಟು ಡೂ ಯುವರ್ ಡ್ಯೂಟಿ ವೆರಿ ಪ್ರಾಪರ್ಲಿ ವಿತ್ ಫೋಕಸ್. ದಟ್ಸ್ ಆಲ್. ನೆಕ್ಸ್ಟ್. Who wrote Bhagavad Gita? Okay, one thing I forget to tell that. ಸಾಮಾನ್ಯ ಟೈಮ್ ಇಲ್ಲ ಅಂತ ಹೇಳಿ ನಾನು ಹೇಳಿಲ್ಲ ಅಷ್ಟೇನೆ. ವ್ಯಾಸ ಮಹರ್ಷಿ ಅವ್ರ ಬಗ್ಗೆ ತುಂಬ ಹಿಸ್ಟ್ರಿ ಇದೆ, ಇನ್ನೊಮ್ಮೆ ಸಮಯ ಬಂದಾಗ ಹೇಳೋಣ. ವ್ಯಾಸ ಮಹರ್ಷಿಗಳು ಮಹಾಭಾರತ ಬರೆದಿದ್ದಾರೆ. ಮಹಾಭಾರತದ ಮಧ್ಯದಲ್ಲಿ ಮಧ್ಯೆ ಮಹಾಭಾರತಂ, ಭಗವದ್ಗೀತೆ ಯುದ್ಧ ಸಂದರ್ಭದಲ್ಲಿ ಬರುತ್ತೆ. ಕೃಷ್ಣ ಅರ್ಜುನಿಗೆ ಹೇಳ್ತಿರ್ತಾನೆ, ವ್ಯಾಸ ಹೇಳುವಾಗ ಗಣಪತಿ ಬರೀತಾ ಇರ್ತಾನೆ. ಗಾಟ್ ಇಟ್? ಓಕೆ, ನೆಕ್ಸ್ಟ್. Say loudly. ಸರ್, ನಮ್ಮ ಎದೆ ನಿಂತಿದ್ರೇನು ಬ್ರೈನ್ ಥಿಂಕಿಂಗ್ ಮಾಡುತ್ತಲ್ಲ, ಅದಷ್ಟೊಂದು ಸ್ಟಾಪ್ ಆಗುತ್ತೆ. ಅಂದ್ರೆ ಹಾರ್ಟ್ ಬೀಟ್ ಸ್ಟಾಪ್ ಆದ್ರೆ ಅಂತ ಹೇಳ್ತಾ ಇದೀಯಾ? ಅಂದ್ರೆ ಹಾರ್ಟ್ ಬೀಟ್ ಸ್ಟಾಪ್ ಆದ್ರೂ ಸ್ಟಾಪ್ ಆಗತ್ತೆ ಅಂತನಾ? ಓಕೆ, ಅದ್ರ ಬಗ್ಗೆ ಇನ್ನೊಮ್ಮೆ ಬರ್ತೀನಿ. ಇಲ್ಲಿ ಹಾರ್ಟ್ಲಿ ಈಸ್ ವೆರಿ ಗುಡ್ ಅಂತ ಹೇಳುವಾಗ ಏನು ಹೇಳ್ತೀವಿ? ಫೀಲಿಂಗ್ಸ್, ಇಮೋಷನಲ್. ದಿ ಫೀಲಿಂಗ್ಸ್ ಈಸ್ ಇನ್ ಹಾರ್ಟ್, ಥಿಂಕಿಂಗ್ ಈಸ್ ಇನ್ ಮೈಂಡ್. That okay. Even if the heart stops, Like that, okay. Next time we'll give answer for that. ಓದಬೇಕಾದ್ರೆ ಗಮನ ಹೋದ್ರೆ ಮತ್ತೆ ಗಮನ ಹೆಂಗ್ ವಾಪಸ್? ಗಮನ ಹೋಗದೆ ಇದ್ದಾಗ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋಬೇಕಲ್ಲ. ಬುದ್ಧಿ ಮೊದಲೇ ಕೆಲಸ ಮಾಡಿ ನಾವು ಓದೋದಕ್ಕೆ ಕೂತ್ಕೋಬೇಕು. ಎಕ್ಸಾಂಪಲ್, ನನಗೀಗ ಮ್ಯಾಥ್ಸು ಸೈನ್ಸು ಹೋಮ್ವರ್ಕ್ ಇದೆ, ನಾನು ಮ್ಯಾಥ್ಸ್ ಮಾತ್ರ ತಂದ್ಕೊಂಡೆ ಕೂತ್ಕೊಂಡೆ, ಪೆನ್ಸಿಲ್ ರಬ್ಬರು ಅಲ್ಲೇ ಬಿಟ್ಟೆ. ಎಕ್ಸಾಮಿಗೆ ಬರುವಾಗ ಏನು ಮಾಡ್ತೀವಿ? ಮತ್ತೊಬ್ಬರ ಹತ್ರ ನಾವು ಆ ತ್ರಿಕೋಣ ಕೊಡು, ಆ ಪೆನ್ಸಿಲ್ ಕೊಡು, ರಬ್ಬರ್ ಕೊಡು. ಕಾಮನ್ ಸೆನ್ಸ್ ಇಸ್ ನಾಟ್ ವರ್ಕಿಂಗ್. ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಸೊ ನಾವು ಮೊದಲೇ ಡಿಸೈಡ್ ಮಾಡ್ಕೋಬೇಕು. ಬುದ್ಧಿ ಕೆಲಸ ಮಾಡಬೇಕು. ನಾವು ಓದೋದಕ್ಕೆ ಕೂತ್ಕೋತಾ ಇದ್ದೀನಿ, ಏನೇನೆಲ್ಲ ಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಓದಬೇಕು ಅನ್ನೋದು ಸ್ಟ್ರಾಂಗ್ ಡಿಸಿಷನ್ ಇದ್ದವ್ರು ಮಾತ್ರ ಅದನ್ನ ಮಾಡ್ಲಿಕ್ಕಾಗತ್ತೆ. ಸ್ಟ್ರಾಂಗ್ ಡಿಸಿಷನ್ ಹೇಗೆ ಬರುತ್ತೆ ಅಂದರೆ ಬೈ ಪ್ರಾಕ್ಟೀಸ್ ಓನ್ಲಿ ಯು ಕ್ಯಾನ್ ಗೆಟ್ ಇಟ್. ಏಕಾಗ್ರತೆ, ಫೋಕಸಿಂಗ್ ಅಲ್ವಾ? ಈ ಅರ್ಜುನ ಏನು ಹೇಳ್ತಾನೆ? ದುರ್ಯೋಧನ ಇರ್ತಾನೆ, ಬೇರೆ ಇರ್ತಾರೆ, ಅಲ್ಲಿ ಹೇಳ್ತಾನೆ ಆ ಮರದ ಮೇಲೆ ಒಂದು ಇದು ಹಕ್ಕಿ ಇದೆ ಹೊಡಿ ಅಂತ ಹೇಳಿದಾಗ ಏನು ಹೇಳ್ತಾನೆ? ಆ ಹಕ್ಕಿಯನ್ನು ನೋಡಿದಾಗ ಹೇಳ್ತಾನೆ, ನಂಗೆ ಮರ ಹಕ್ಕಿ ಎಲ್ಲ ಕಾಣ್ತಾ ಇದೆ ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಹಕ್ಕಿ ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಅರ್ಜುನ ಏನು ಹೇಳ್ದ? ಬರೀ ಕಣ್ಣು ಕಾಣ್ತಾ ಇದೆ ಅಂತ ಹೇಳ್ದ. ಬಿಕಾಸ್ ಹಿ ಈಸ್ ಫೋಕಸಿಂಗ್ ಓನ್ಲಿ ದಟ್ ಐ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಫೋಕಸ್. ಎಲ್ಲರಿಗೂ ಆ ಕೆಪಾಸಿಟಿ ಇರುತ್ತೆ, ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ ಅಷ್ಟೇ. ಎವ್ರಿವೇರ್ ಯು ಕ್ಯಾನ್ ಥಿಂಕ್. ಡಿಸಿಷನ್ ಕೆಪಾಸಿಟಿ ಇಸ್ ಡೌನ್ ಮೀನ್ಸ್ ಇಟ್ ವಿಲ್ ಹ್ಯಾಪನ್. ಸೊ ಬುದ್ಧಿ ಸ್ಟ್ರಾಂಗ್ ಆಗಿ ನಾನು ಅದನ್ನು ಓದಲೇಬೇಕು ಅಂತ ಕುತ್ಕೊಂಡಾಗ, ಸೈನ್ಸ್ ಓದುವಾಗ ಮ್ಯಾಥ್ಸ್ ಟೀಚರ್ ನೆನಪಾಗಲ್ಲ, ನಾಳೆ ಹೊಡಿತಾರೆ, ಅದು ವರ್ಕ್ ಮಾಡಬೇಕು ಅಂತ. ಯು ಹ್ಯಾವ್ ಟು ಫೋಕಸ್ ಆನ್ ಸೈನ್ಸ್ ಅಂಡ್ ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಫೋಕಸ್ ಆನ್ ಮ್ಯಾಥ್ಸ್. So you should read Bhagavad Gita. You can everything you can understand.
ಓಕೆ, ಸೊ ಫಾರ್ ದಟ್ ಒಂದು ಸ್ಲೋಗನ್ ನಾನು ಹೇಳ್ತೀನಿ. ಮನೆ ಮನೆಯಲ್ಲಿ ಭಗವದ್ಗೀತಾ ಯು ಹ್ಯಾವ್ ಟು ಸೇ. ಓಕೆ, ಮನೆ ಮನೆಯಲ್ಲಿ ಭಗವದ್ಗೀತಾ. ಒಂದು ಕೆಲಸ ಮಾಡಿ, ಬಾಯ್ಸ್ ಟೆಲ್ ದಟ್ ಮನೆ ಮನೆಯಲ್ಲಿ, ನೀವು ಮನೆ ಮನೆಯಲ್ಲಿ ಅಂತ ಹೇಳಿ ಅವ್ರು ಭಗವದ್ಗೀತಾ ಅಂತ ಹೇಳ್ತಾರೆ. ನೋಡೋಣ ಹೇಗೆ ಹೇಳ್ತೀರಿ ಅಂತ. ಓಕೆ ಬಾಯ್ಸ್, ಸ್ಟಾರ್ಟ್. ಮನೆ ಮನೆ ಮನ ಮನದಲ್ಲಿ ಪ್ರತಿ ಕೈಯಲ್ಲಿ, ಹಾ ಎಸ್, ಪ್ರತಿ ಕೈಯಲ್ಲಿ ನಾಟ್ ದಿಸ್ ಒನ್, ದಿಸ್ ಇಸ್ ದ ಟ್ರೂತ್. ಓಕೆ, ಇಲ್ಲಿ ನೋಡಿ, ಇದು 13,000 ರೂಪಾಯಿ ಭಗವದ್ಗೀತೆ. ಅರ್ಥ ಆಯ್ತಾ? AI ಭಗವದ್ಗೀತಾ, ದಿಸ್ ಇಸ್ 13,000 ಇಸ್ ದ ವ್ಯಾಲ್ಯೂ ಫಾರ್ ದಿಸ್. ಇದರಲ್ಲಿ ಈ ಕೃಷ್ಣನೇ ಬಂದು ಮಾತಾಡ್ತಾನೆ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಅಷ್ಟೇ. ಎಲ್ಲ ಹೇಗೆ ಮಾತಾಡ್ತಾನೆ ಅಂದರೆ, ಈ ಶ್ಲೋಕದ ಅರ್ಥ ಏನಿದೆ, ಈ ಶ್ಲೋಕವನ್ನ ಹೇಗೆ ನಾವು ಉದ್ಯೋಗದಲ್ಲಿ ಅಪ್ಲೈ ಮಾಡ್ಕೋಬೇಕು, ವಿದ್ಯಾರ್ಥಿಯಾಗಿ ಹೇಗೆ ಅಪ್ಲೈ ಮಾಡ್ಕೋಬೇಕು, ಅಪ್ಪ ಅಮ್ಮಗೆ ಹೇಗೆ ಅಪ್ಲೈ ಮಾಡಬೇಕು, ಲೈಫಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹಿಂದಿಲಿ ಹೇಳ್ತಾನೆ ಈ ಭಗವದ್ಗೀತೆ. ಈ AI ಭಗವದ್ಗೀತೆ ಕೃಷ್ಣ ಹಿಂದಿ ಕೃಷ್ಣ. ಓಕೆ, ಅಲ್ಲಿ ಜೊತೆಗೆ ಸಂಸ್ಕೃತ ಶ್ಲೋಕ ಇರ್ತದೆ. ಸೊ ಎಕ್ಸಾಂಪಲ್ಗೆ ಹೇಳಿದೆ. ಓಕೆ, ಆಲ್ ದಿ ಬೆಸ್ಟ್. ಇಷ್ಟೊತ್ತು ನೀವು ಕೇಳಿದ್ದೀರಾ, ಸಮಥಿಂಗ್ ಯು ವಿಲ್ ಗೆಟ್ ಇಟ್. I think you will do your self-study means first you have to study about yourself and practice which is good. ಹಾಗೇನೆ ಹಾ, ಯಾಕೆ ಸ್ಟಾಪ್ ಮಾಡ್ತೀಯಾ? ದಟ್ ಈಸ್ ಅ ರೀಸನ್. ಈಗ ಮನಸ್ಸಿದೆಯಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರುತ್ತೆ. ದಟ್ ಈಸ್ ಅ ಕೆಪಾಸಿಟಿ ಆಫ್ ಮೈಂಡ್. ದಟ್ ಮೀನ್ ದಟ್ ಯುವರ್ ಮೈಂಡ್ ಈಸ್ ವರ್ಕಿಂಗ್. ಓಕೆ, ನೆವರ್ ಸ್ಟಾಪ್ ದಟ್. But you have to think positive also. Then only you can understand which is positive and negative. Without getting negative thoughts, you can't understand which is the good. Understood? Okay. ಇಷ್ಟೊತ್ತವರೆಗೂ ಸುಮಾರು 1.5 ಗಂಟೆ ಕಾಲದವರೆಗೆ ನಿಮಗೆ ಉತ್ತಮವಾಗಿ ಬೇಕಾಗಿರ್ತಕ್ಕಂತಹ ಜ್ಞಾನಾರ್ಜನೆ ಹೇಗೆ ಮಾಡ್ಕೋಬೇಕು, ಹೇಗೆ ನಮ್ಮ ಜೀವನವನ್ನ ಅಳವಡಿಸ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಅನ್ನೋದನ್ನ ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ. ಮೊದಲು ಚಿಕ್ಕವರಾಗಿದ್ದಾಗ ಯಾವ ರೀತಿ ನಿಮ್ಮ ಭಾವನೆಗಳಿರಬೇಕು ಅಂತ ಹೇಳಿದ್ರೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಗುರು ಒಂದಾಗ ಏನ್ ಮಾಡ್ಬೇಕು, ನೀವು ನಮಸ್ಕರಿಸ್ಬೇಕು. ನಮಸ್ಕರಿಸ್ಬೇಕು ಅಂದ್ರೆ ಕಾಲಿಗೆ ಬೀಳ್ಬೇಕು ಅಂತ ಏನಿಲ್ಲ. ಇಲ್ಲ ಸರ್, ಕಾಲಿಗೆ ಬೀಳ್ಬೇಕು ಸರ್. ತಪ್ಪು ಕಲ್ಪನೆ. ಅದು ಹೇಗಿದೆ ಅಂದ್ರೆ, ಬಲಗಾಲಿಗೆ ನಮ್ಮ ತಾಯಿ ಎದುರು ನಿಂತಿರ್ತಾರೆ, ಬಲಗೈ ಮೇಲಿದ್ದು ಅವರ ಬಲಗಾಲ ಮುಟ್ಟಿ, ದಿಸ್ ಇಸ್ ಇನ್ಪುಟ್, ಯು ಹ್ಯಾವ್ ಟು ಪುಟ್ ಲೈಕ್ ದಿಸ್. ಫಾರ್ ದಟ್ ಐ ಟೋಲ್ಡ್ ದ ಶ್ಲೋಕ. ನೆಕ್ಸ್ಟ್ ಡೇ ಐ ವಿಲ್ ಗಿವ್ ದ ಶ್ಲೋಕ ಫಾರ್ ದ ಸ್ಕೂಲ್. ಯು ಕ್ಯಾನ್ ಚಾಂಟ್ ಇಟ್. ಓಕೆ, ಎದುರಿಗೆ ಇಲ್ಲದೆ ಇದ್ದಾಗ ಮನಸ್ಸಿನಲ್ಲಿ ಈ ತರ ಭಾವನೆ ಮಾಡ್ಕೊಂಡು ಮಾಡಿ, ಬಟ್ ಮನೆಯಲ್ಲಿ ನಿತ್ಯ ಕಾಲ್ ಮುಟ್ಟಿಯೇ ಮಾಡಬೇಕು. ಅದಕ್ಕೆ ರೀಸನ್ ಕೂಡ ಟೈಮ್ ಇಲ್ಲ, ನೆಕ್ಸ್ಟ್ ಡೇ ಹೇಳ್ತೀನಿ. ಓಕೆ, ಎದುರಿಗಿದ್ದಾಗ ಅವ್ರು ಹೇಳಿ ಸತ್ಯ, ಬಟ್ ನಮಗೆ ಎಲ್ಲಾ ಟೈಮ್ನಾಗೂ ನಮ್ಗೆ ಎದುರಿಗೆ ಇರೋದಿಲ್ಲ. ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಮನಸ್ಸಿನಲ್ಲಾರು ನಾವು ತಂದೆ ತಾಯಿಗಳನ್ನ, ಗುರುಗಳನ್ನ ನೆನೆಸ್ಕೊಂಡ್ರೆ ಅದೆಷ್ಟೋ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಅಂದ್ರೆ ಒಳ್ಳೆಯ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ನಾನು ಮುಂದೆ ಏನ್ ಮಾಡಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಆ ದಾರಿನ ತಿದ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಅವಾಗ ನಿಮಗೆ ಮನವರಿಕೆ ಆಗುತ್ತೆ. ಅನ್ನೋದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಹಿರಿಯರನ್ನ ನೆನೆಸ್ಕೊಳ್ತೇವೆ, ಗುರುಗಳನ್ನ ನೆನೆಸ್ಕೊಳ್ತೇವೆ. ನೀವು ಪ್ರತಿ ದಿವಸನೂ ಪೂಜೆ ಮಾಡ್ತೀರಿ ಅಲ್ವಾ? ಪೂಜೆ ಮಾಡೋ ಉದ್ದೇಶ ಏನು? ದೇವರನ್ನ ಪೂಜೆ ಮಾಡ್ತೀರಿ, ಉದ್ದೇಶ ಏನು? ನನಗೆ ಒಳ್ಳೆಯ ಆತ್ಮ ಕೊಡು, ಒಳ್ಳೆಯ ಸಂಸ್ಕೃತಿಯನ್ನು ಕೊಡು, ಒಳ್ಳೆಯ ಆಲೋಚನೆಯನ್ನ ನನಗೆ ಕೊಡು ಅನ್ನೋದಕ್ಕೋಸ್ಕರನೇ ನಾವು ಪೂಜೆ ಮಾಡೋದು ಅಲ್ವಾ? ಸೊ ಇದೆಲ್ಲ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ನೀವು ಬರೇ ಓದೋದು ಒಂದೇ ಅಲ್ಲ ಅಲ್ವಾ? ನೀವು ಯಾವಾಗ ಇಂತಹ ಒಳ್ಳೊಳ್ಳೆಯ ಅಭಿರುಚಿಗಳನ್ನ ನೀವು ಬೆಳೆಸ್ಕೊಳ್ತಾ ಹೋಗ್ತೀರಿ, ತಾನಾಗಿಯೇ ವಿದ್ಯಾಲಕ್ಷ್ಮಿ ಬರ್ತಾಳೆ. ಅದೇನು ಪಡ್ಕೊಳ್ಳೋದ್ರ ಕಷ್ಟ ಅಲ್ಲ. ನಿಮಗೆ ಮನಸ್ಸಿಲ್ಲ ಅಂದಾಗ ಓದೋದಕ್ಕೂ ಇಂಟ್ರೆಸ್ಟ್ ಬರಲ್ಲ. ನೀವು ಮನಸ್ಪೂರ್ವಕವಾಗಿ ನಾನು ಓದ್ತೀನಿ, ನಾನು ಕಲಿತೀನಿ ಅಂತಕ್ಕಂಥದ್ದು ನೀವು ಮನಸ್ಸಿನಲ್ಲಿ ಬಂದಾಗ ಯಾಕೆ ಸಾಧ್ಯ ಇಲ್ಲ? ಎಲ್ಲರೂ 100ಕ್ಕೆ 100 ಮಾರ್ಕ್ಸ್ ತೆಗಿತಾರ? ಇಲ್ಲ. ಯಾಕೆ ಅವನು 100ಕ್ಕೆ 100 ತೆಗಿತಾನೆ? ಅವನ ವಿದ್ಯಾರ್ಜನೆ ಆತರ ಇದೆ. ಇವತ್ತು ಮಾಡಿರೋದನ್ನ ಮನೆಗೆ ಹೋಗಿ ಕಲಿತಾನೆ,
ಅಭ್ಯಾಸ ಮಾಡ್ತಾನೆ, ದಿನನಿತ್ಯ ವರ್ಕ್ ಮಾಡ್ತಾನೆ, ರಜಾ ದಿನಗಳಲ್ಲಿ ಅದನ್ನ ರಿವರ್ಕ್ ಮಾಡ್ತಾನೆ, ಮತ್ತೆ ಪುನಃ ಮನನ ಮಾಡ್ಕೊಳ್ತಾನೆ. ಮಲಗುವಾಗಲೂ ಸಹ ನೀವು ಓದಿದ್ದನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಕಲಿಕೆ ಅಂತಕ್ಕಂಥದ್ದು. ಸುಮ್ಮನೆ ಬಂದೇ ಓದೆ ನೋ ಅಲ್ವಾ? ಸೊ ಇದನ್ನ ನೀವು ಹೇಗೆ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳ ಉತ್ತಮವಾಗಿ ನಿಮಗೆ ಹೇಳಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ಮ್ಯಾನೇಜ್ಮೆಂಟ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಅವರು ಸಲ್ಲಿಸ್ತಾರೆ. ಸೊ ನಮ್ಮ ಸ್ಕೂಲಿಗೆ ಬಂದು ಸ್ಟಡಿ ಟೆಕ್ನಿಕ್ಸ್, ಮೈಂಡ್ ಪವರ್ ಬಗ್ಗೆ ಹೇಳ್ಕೊಟ್ಟ ಶಿವಾನಂದ್ ಭಟ್ರಿಗೆ ನಮ್ಮ ಸ್ಕೂಲಿಂದ ಒಂದು ಸಣ್ಣ ನೆನಪಿನ ಕಾಣಿಕೆ. ತೆಗಿರಿ. ಇಷ್ಟೊತ್ತು ಅವಕಾಶ ಕೊಟ್ಟಂತಹ ಲಕ್ಷ್ಯ ಸ್ಕೂಲಿನ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ ಮತ್ತು ಪ್ರಾಂಶುಪಾಲರೆಲ್ಲರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರೆಲ್ಲರಿಗೂ ಕೂಡ ನನ್ನ ಆತ್ಮೀಯ ಧನ್ಯವಾದಗಳು.